ಮಜ ಭಾರತ. ಹಂಗೆ ಕುಣಿರೋ ಹಿಂಗೆ ಕುಣಿರೋ ಅಂತ ನಮ್ಮ ದೇಶ ಎಲ್ರನ್ನು ಕುಣಿಸಿದ್ದಾಯ್ತು. ಕುಣಿತ ಕುಣಿತ ನಕ್ಕಿದ್ದು ಆಯ್ತು. ಮುಖದ ಮೇಲೆ ಒಂದು ಸ್ಮೈಲ್ ಇದ್ರೆ ಎಷ್ಟು ಮೈಲಿ ಬೇಕಾದ್ರೂ ನಡಿಬೋದಂತೆ. ಅಂತ ನಗುವಿನ ಜೊತೆ ಇವತ್ತಿನ ಎಪಿಸೋಡ್ ನ ಶುರು ಮಾಡೋಣ. ಇದು ಮಜಾ ಭಾರತ. ನಾನು ನಿಮ್ಮ ಭೂಮಿ ಶೆಟ್ಟಿ, ಜೊತೆಗೆ ಜೋಗಿ ಅಣ್ಣ. ಕಣ್ ಸನ್ನೆನಲ್ಲೇ ಕುಣಿಸೋ ಹುಡುಗಿ ರಚ್ಚಿ, ವೆಲ್ಕಮ್. ಥ್ಯಾಂಕ್ ಯು ಅಮ್ಮೇ. ಹೆಂಗಿದ್ಯಾ ಅಮ್ಮೇ? ಇನ್ನು ಇಂಥ ಹಾಡನ್ನ ಕೊಟ್ಟು ನಮ್ಮೆಲ್ಲರನ್ನ ಕುಣಿಸ್ತಾ ಇರೋ ಗುರುಜಿ, ವೆಲ್ಕಮ್. ಮಾದಪ್ಪನ ಹೆಸರೇಳಿ ಶುರು ಮಾಡಿರೋ ಕೆಲಸ ಯಾವತ್ತೂ ಸೋತೆ ಇಲ್ಲ. ನಮ್ಮ ಮಾದಪ್ಪಂಗೆ ಜೈ ಹೇಳಿ ಇವತ್ತಿನ ಮಜಾ ಭಾರತ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಪ್ರಸಾದ ತಗೊಂಡ್ಬಂದಿನಿ. ಇದ್ರಾಗೆ ಏನ್ ಗೊತ್ತಾ ಭೂಮಿ ಕುಸೆ, ಒಂದು ನಮ್ ಮಜಾ ಭಾರತಕ್ಕೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ಸ್ಕೊಂಡ್ ಬಂದಿವ್ನಿ. ಇನ್ನೊಂದ್ ವಿಷಯ ಏನಂತ ಕೇಳಿ, ಏನು ನನ್ ಪ್ರೀತಿನೂ ಸಿಗ್ಲಿ ಅಂತ ಕೇಳ್ಕೊಂಡ್ ಬಂದಿವ್ನಿ. ಅಲ್ಲಿ ನೋಡಿ ಹಣೆಗೆ ಹಚ್ಕೊಂಡ್ಬಿಟ್ಟವ್ರೆ. ನೀವ್ ಇವತ್ತು ಒಕ್ಕತ್ತಿರಂತ ನನಗ್ ಗೊತ್ತು. ಜೋಗಿ ಅಣ್ಣ, ನೀನ್ ಬರೀ ಫೈಟ್ ಮಾಡ್ತೀಯ ಅಂತ ನಾವ್ ಅನ್ಕೊಂಡಿದ್ವಿ, ಆದ್ರೆ ಫ್ಲರ್ಟು ಮಾಡ್ತೀಯ. ಫ್ಲರ್ಟ್ ಅನ್ನೋದು ಏನು ಅಂತಾನೆ ಗೊತ್ತಿಲ್ಲ ಪಾಪ ಅವ್ರಿಗೆ. ಏನಂಗಂದ್ರೆ ಮುದ್ದಾಗಿ ಮಾತಾಡ್ತೀರಾ ಅಂತ ನಾನ್ ಹೇಳ್ತೀನಿ ಬಾ ನೀನು. ಓ ಸರಿ ಸರಿ ಸರಿ. ನಾನ್ ಚೆನ್ನಾಗಿಲ್ದೇ ಇದ್ರು ಪರವಾಗಿಲ್ಲ, ಬೇರೆಯವ್ರು ಚೆನ್ನಾಗಿರ್ಬೇಕು ಅನ್ನೋರು ಒಳ್ಳೆಯವ್ರು. ನಾನು ಚೆನ್ನಾಗಿರ್ಬೇಕು, ಬೇರೆಯವ್ರು ಚೆನ್ನಾಗಿರ್ಬೇಕು ಅನ್ನೋರು ತುಂಬಾನೇ ಒಳ್ಳೆಯವ್ರು. ಇವನ್ ಸಂಸಾರದಲ್ಲಿ ರುಚಿ ಇಲ್ಲ ಅಂತ ಪಕ್ಕದ ಮನೆಯವ್ರ ಸಂಸಾರದಲ್ಲಿ ಹುಳಿ ಹಿಂಡ್ತಾನಲ್ಲ, ಈ ಫಿಟ್ಟಿಂಗ್ ಮಾಸ್ಟರ್ ಸಾಂಬ್ರಾಣಿಗೆ ಬುದ್ಧಿ ಹೇಳ್ಬಿಟ್ ಬರೋಣ. ಬರ್ಲಿ ಒಂದು ಚಪ್ಪಾಳೆ. ಗೊತ್ತಲ್ಲ? ಗೊತ್ತು, ಫಿಟ್ಟಿಂಗ್ ಮಾಸ್ಟರ್. ಯಾರು ಫಿಟ್ಟಿಂಗ್ ಮಾಸ್ಟರ್? ಫಿಟ್ಟಿಂಗ್ ಮಾಸ್ಟರ್ ನೀನೇ. ಯಾರು ಹೇಳಿತಂಗಂತ ಗೊತ್ತು ನಮ್ಗೆಲ್ರಿಗೂ. ಅಲ್ಲಿ ಏನಾರ ಗೋಡೆಯಲ್ಲಿ ಇದ್ರೆ ಪಿಟ್ ಮಾಡ್ತಿಲ್ಲ, ಅದಕ್ಕೆ ಫಿಟ್ಟಿಂಗ್ ಮಾಸ್ಟರ್ ಅಂತಿದ್ದು. ಆಕ್ಚುಲಿ ದೊಡ್ಡವರು ಇವರು ನೋಡ್ಬಿಟ್ಟೆ ಒಂದ್ ಮಾತು ಹೇಳಿದ್ದಾರೆ ಅನ್ಸುತ್ತೆ, ಚಿನ್ನದ ಬೆಲೆನ ಚಿಲ್ಡ್ರನ್ ನನ್ ಮಕ್ಳ ಹತ್ರ ಕೇಳ್ಬಾರ್ದಂತ. ಚಿನ್ನ ಅನ್ಕೊಂಡಿರೋ ತಗಡು ಕಣ ನೀನು. ಮೇಡಮ್, ನಾನ್ ಫಿಟ್ಟಿಂಗ್ ಮಾಸ್ಟರ್ ನೋಡು. ಈಗ್ಲಾದ್ರು ನಿಮ್ಮ ಅಭಿಪ್ರಾಯನ ಬದಲಾಯಿಸ್ಕೊಳ್ಳಿ. ಅವ್ರು ಇನ್ನೂ ಏನು ಹೇಳಿಲ್ಲ. ದೊಡ್ಡ ಫಿಟ್ಟಿಂಗ್ ಮಾಸ್ಟರ್. ಮಡಿಲೆದ್ದು ಎದೆಲೆ ಗುಡಿ ಕಟ್ಟಿ ಕಣ್ಣಿನ ಕಿಡಿಲೆ ದೀಪ ಹಚ್ತಾ ಇದ್ದೆ ನಿಮ್ಗೆ. ನೀವು ನನಗೆ ಫಿಟ್ಟಿಂಗ್ ಮಾಸ್ಟರ್ ಅಂದ್ಬಿಟ್ರ. ಓಕೆ ಓಕೆ, ಇನ್ಮೇಲಿಂದ ಈ ಸಾಂಬ್ರಾಣಿ ಫಿಟ್ಟಿಂಗ್ ಮಾಸ್ಟರ್ ಅಲ್ಲ ಅಲ್ಲ ಅಲ್ಲ, ಎಲ್ಲ ಬರೀ ಸುಳ್ಳು. ಶಾಮ್ರಾಣಿಯವರು, ಓ ಮಾದೇಶ್ವರ ಅವರು ಚೆನ್ನಾಗಿದ್ದೀರೋ? ನಾವು ಚೆನ್ನಾಗೇ ಇರ್ತೀವಿ, ನಾವು ಗೊತ್ತಲ್ಲ. ಗಂಡವ್ರ ಸಂಸಾರಕ್ಕೆ ಉಳಿ ಇಡುವಂತ ಕಿತ್ತೋ ನನ್ನ ಮಕ್ಕಳು ಯಾವಾಗ್ಲೂ ಚೆನ್ನಾಗೇ ಇರ್ತಾರೆ. ಕರೆಕ್ಟ್. ಮೊದ್ಲು ನಿನ್ ಅಭಿಪ್ರಾಯ ಚೇಂಜ್ ಮಾಡ್ಕೊ. ಇನ್ಮೇಲಿಂದ ಈ ಸಾಂಬ್ರಾಣಿ ಫಿಟ್ಟಿಂಗ್ ಮಾಸ್ಟರ್ ಅಲ್ಲ ಅಲ್ಲ ಅಲ್ಲ. ನೀನ್ ಮಾತ್ ಕೇಳಕ್ಕೆ ಬಹಳ ಖುಷಿ ಆಯ್ತಿದೆ ನನ್ ಮಗನೇ. ನಿನ್ನ ಹತ್ರ ತುಂಬಾ ದಿವಸದಿಂದ ಒಂದು ಮಾತು ಹೇಳ್ಬೇಕು ಅನ್ಕೊಂತಿದ್ದೆ. ಎಲ್ಲಿ ಫಿಟ್ಟಿಂಗ್ ಇಡ್ತೀಯ ಅಂತ ಎದ್ರಿಕಾಗಿ ಹೇಳಿರ್ಲಿಲ್ಲ. ಇವತ್ತು ಹೇಳ್ತೀನಿ ಕೇಳು. ಹೇಳು ಹೇಳು ಮಗ, ನಾನು ಹುಡುಗಿನ ಲವ್ ಮಾಡಿದ್ದೀನಿ. ನೀನು ಅವಳು ನನ್ನ ಇವತ್ತು ಇಲ್ಲೇ ಮದುವೆಯಾಗಿ ಬರ್ತಾವಳೆ. ಆದ್ರೆ ಅವಳಿಗೆ ನನ್ನ ಮೇಲೆ ಸ್ವಲ್ಪ ಡೌಟ್ಗಳಿದೆ. ಆ ಡೌಟ್ ನೆಲ್ಲ ನನ್ನ ಫ್ರೆಂಡು ಕ್ಲೋಸ್ ಫ್ರೆಂಡ್ ನಿನ್ನ ಹತ್ರ ಕ್ಲಿಯರ್ ಮಾಡಿಸ್ತೀನಿ ಅಂತ ಮಾತು ಕೊಟ್ಬಿಟ್ಟಿದೀನಿ. ಇಲ್ಲಿಗೆ ಬರ್ತಾವಳೆ. ನಿನ್ ತಮ್ಮ ಅಂತೀನಿ, ನನ್ ಬಗ್ಗೆ ಇಲ್ದಿರೋ ಸುಳ್ಳುಗಳನ್ನೆಲ್ಲ ಸತ್ಯ ಅಂತ ಹೇಳಿ ನನ್ಗೂ ಅವಳಿಗೂ ಕಚ್ಚಿಸ್ಬಿಡ. ಹೋಗಲ್ಲೇ, ಯಾವನ್ ಹೇಳ್ತಾ ಇದ್ದೆ? ನಾನು ನಾಲ್ಗೆ ಕಟ್ ಮಾಡ್ಕೊಬಿಡ್ತೀನಿ, ಆದ್ರೆ ಸುಳ್ಳು ಮಾತ್ರ ಹೇಳಲ್ಲ ನಾನು. ನನ್ಗೋಸ್ಕರ ಸುಳ್ಳು ಹೇಳ? ಹೇಳಲ್ಲ ಹೇಳಲ್ಲ ಹೇಳಲ್ಲ. ಆಗದೇ ಇಲ್ಲ. ಆಗಲ್ಲ. ಸುಳ್ಳು ಹೇಳಿಲ್ಲ ಅಂತಂದ್ರೆ ರಚಿತಾ ಮೇಡಮ್ ಎಲ್ಲ ಆಣೆ. ಹೋಗಲೇ, ನೀನ್ ಹಂಗೆಲ್ಲ ಹೇಳಿದ್ರೆ ನಾನು ಸುಳ್ಳು ಹೇಳಲ್ಲ. ನಾನು ಏನ್ ಮಾಡಕ್ಕಾಯ್ತದೆ? ಆಣೆ ಇಟ್ಬಿಟ್ನಲ್ಲ. ನಮ್ಮ ಹುಡುಗಿ ಬಂದ್ಲು ಕಣವ. ನನ್ ಮೇಲೆ ನಿಂಗೆ ತುಂಬಾ ಡೌಟ್ ಅಂತ ನೀನ್ ಹೇಳಿದ್ದೆ ಅಲ್ವಾ? ಅದನ್ನೆಲ್ಲ ಇನ್ನ ಕ್ಲೋಸ್ ಫ್ರೆಂಡ್ ಶಾಮ್ರಾಣಿ ಅಂತ ಏನಿದೆಯೋ ಎಲ್ಲ ನನ್ನ ಹತ್ರ ಕ್ಲಿಯರ್ ಮಾಡ್ಕೋ. ಡೌಟ್ ಇದೆ, ಕೇಳಿ. ಡೌಟ್ ನಂಬರ್ 1. ಎಸ್, ಸೊಂಟದ ಮೇಲೆ ಚಡ್ಡಿನೇ ನಿಲ್ದಿರೋ ಅಷ್ಟು ಟೈಟ್ ಆಗ್ಬಿಡ್ತಾ ನೀವು ರಾತ್ರಿ ಆದ್ರೆ ಅಂತ ನನಗ್ ಡೌಟ್. ನಿಜಾನಾ?
ಯಾರು ಮೇಡಮ್ ಹೇಳಿತ್ತು ಅವನು? ಯಾರು ಅವ್ನು ಕುಡಿತಾನೆ ಅಂತ ಹೇಳಿತ್ತು? ಇಲ್ವಾ? ತಾಯಿ ಎದೆ ಅಲ್ಲಿ ಬಿಟ್ರೆ ಇನ್ನೇನು ಕುಡ್ದಿಲ್ಲ ಅವನು. ಕುಡಿಯಕ್ಕೆ ಅಂತ ಕುತ್ಕೊಂಡ್ರೆ ಆ ಚಡ್ಡಿನೂ ಮರ್ಕೊಂಡ್ಬಿಡ್ತಾನೆ. ಎಸ್, ಇವ್ರ ತಲೆಯಲ್ಲಿ ಎಷ್ಟು ಕೂದಲು ಉದ್ರೋಗಿದ್ಯೋ ಅಷ್ಟು ಜನ ಹುಡುಗಿರ ಬಾಳನ್ನ ಹಾಳು ಮಾಡಿದಾನೆ ಅಂತ ನನಗ್ ಡೌಟ್. ನಿಜಾನಾ? ಮೇಡಮ್ ಅಲ್ಲಿ ಕೂದಲು ಉದ್ರೋಗ್ಬಿಟ್ಟಿದ್ಯಲ್ಲ, ಅದು ಹುಡುಗಿರ್ ಬಾಳ್ ಹಾಳು ಮಾಡಲ್ಲ. ಇಷ್ಟು ವಯಸ್ಸಾದ್ರೂ ನನಗೆ ಹುಡುಗಿ ಸಿಕ್ಲಿಲ್ವಲ್ಲ ನಾ ಕೊರಗು ಉದ್ರೋಗ್ಬಿಟ್ಟಿರೋದು. ಆ ಮಿಕ್ಕಿದೆಯಲ್ಲ ಚೂರುಪಾರು, ಅದು ವಿಗ್ಗೆ. ಒರಿಜಿನಲ್ 2,000 ರೂಪಾಯಿ ಖರ್ಚು ಮಾಡಿದ್ದೀನಿ ಇಷ್ಟಕ್ಕೆ. ಆ 2 ಸೈಟ್ ನೋಡ್ಬಿಟ್ಟು ಅದೆಲ್ಲ ಲವ್ ಮಾಡಿದ್ರಿ ನೀವು? ಅಯ್ಯೋ, ಈ ಸೈಟ್ ನೋಡಲ್ಲ. ಮತ್ತೆ? ಮೈಸೂರಲ್ಲಿ 500 ಎಕರೆ ಜಮೀನ್ ಇದೆ, ಮಡಿಕೇರಿಯಲ್ಲಿ 1000 ಎಕರೆ ಕಾಫಿ ತೋಟ ಇದೆ ಅಂತ ಹೇಳಿದ್ರು. ನಿಜಾನಾ? ಟಾಪ್ ಟು ಬಾಟಮ್ ಬಾಡಿ ಮಾರ್ಕಂದ್ರು ಒಂದು ಬೀಡಿ ತಗೊಳಕ್ ಕಾಸಿಲ್ಲ ನಿನ್ನ ಹತ್ರ. ನನ್ನ ಮಗನ ಇಷ್ಟೊಂದು ಆಸ್ತಿ ಇದೆ ಅಂತ ಹೇಳಿದ್ಯಾ? ಎಕ್ಸ್ಕ್ಯೂಸ್ ಮೀ, ಅಲ್ಲ ಅವ್ರ ಹತ್ರ ಇರೋ ಆಸ್ತಿಲಿ ನಾನು ಏನಾದ್ರೂ ಕಡಿಮೆ ಹೇಳ್ಬಿಟ್ನಾ ಅಂತ. ಮಂಗ್ ನಂಗೆ ಒಂದು ಬುಟ್ಟೆ ಬಿಟ್ಟಿದಿರಲ್ಲ. ಯಾವುದು? ಮೈಸೂರು ಝೂ ಇಲ್ವಾ? ಆ ಎಂಟ್ರೆನ್ಸ್ ಅಲ್ಲಿ ಒಂದು ಗೋರಿಲ್ಲ ಇದೆ ನೋಡಿ. ಸಾಕ್ಷಾತ್ ಯಾರು ಹೇಳಿ? ಯಾರು? ಅವ್ರ ಚಿಕ್ಕಪ್ಪ. ನಮ್ಮ ಚಿಕ್ಕಪ್ಪ ಆ ಗೋರಿಲನ್ನು 2 ವರ್ಷಕ್ಕೆ ದತ್ತು ತಗೊಂಡಿದ್ದಾರೆ ಸಾಕಾಗೆ. ನಾನು ಮುದ್ದು ಬಂಗಾರ. ಬೆರಗೈತೆ ಮಾದೇಶ್ವರ. ನನಗೆ ಗೊತ್ತು ನೀನ್ ನನ್ನ ಹತ್ರ ಸುಳ್ಳು ಹೇಳಲ್ಲ ಅಂತ, ಅದಕ್ಕೆ ಲಗೇಜ್ ಸಮೇತ ಬಂದ್ಬಿಟ್ಟಿದ್ದೀನಿ. ಅಯ್ಯೋ ನನ್ ಚಿನ್ನ, ಬೆರಗಾಯ್ತೇನು ಕುಳಿವಿಂಟಿಯವರೇ? ನೀವು ಲಗೇಜ್ ಸಮೇತ ಬರ್ತೀರಾ ಅಂತ ನಾವು ತಾವಳಿ ಸಮೇತ ಬಂದ್ಬಿಟ್ಟಿದೀವಿ. ಮತ್ತೆ ಗಟ್ಟಿ ಮೇಳ ಸಾಮ್ರಾಣಿ ಅವರು. ಬೆರಗಾಯ್ತೇನು ಸಾಮ್ರಾಣಿ ಅವರೇ? ನನಗೆ ಯಾಕೆ ಬೆರಗೈತದೆ? ನಾನು ಹೇಳಲ್ಲ. ನಂಗೆಂತೆ ಮೇಡಮ್ ಮೇಲೆ ಆಣೆ ಮಾಡಿದ್ದೀನಿ. ಗಟ್ಟಿ ಮೇಳ. ಎಲ್ಲ ಮಾಡ್ತಾ ಇದ್ಯಾ? ಅದು ನಮ್ಮೂರಲ್ಲಿ ಎಮ್ಮೆಗಳಿಗೆ ಹಿಂಗೆ ಮುಗ್ದಾರ ಹಾಕೋದು. ಬಡತನದ ಬಿಸಿಲಲ್ಲಿ ಸುಡ್ತಾ ಇದ್ದಿದ್ ನನ್ನನ್ನ ಮರದ ನೆರಳಿಗೆ ಸೇರಿಸಿದ್ದೀರಾ. ಇರ್ಲಿ ಇರ್ಲಿ ಇರ್ಲಿ. ಎಷ್ಟು ದೊಡ್ಡ ಋಣನ ನಾನು ಹೀಗ್ ತೀರಿಸ್ಲಿ? ಓಲಿ ಓಲಿ ಬಿಡಿ, ಓಲಿ ಬಿಡಿ. ಅಣ್ಣ ಅಣ್ಣ ಅಣ್ಣ, ಎಷ್ಟೇ ನಿನ್ಗೆ ಅಣ್ಣ ಅಂತ ಹೇಳೋದಕ್ಕೆ ಧೈರ್ಯ? ಇದು ಜಗತ್ತು ನಂಬುತ್ತಾ? ಹೇಳು. ನಂಬುತ್ತೇನೆ. ನಂಬಲ್ಲ, ಯಾರು ನಂಬಲ್ಲ? ರಾಖಿ ಕಟ್ಟು. ಏನ್ ರಾಖಿ ಕಟ್ಟು ಅಂತ ಇದೆಯಾ? ರಾಖಿ ಕಟ್ಟಕ್ ರಾಖಿ ಎಲ್ಲಿದ್ಯಪ್ಪ? ರಾಖಿ ಇಲ್ಲಿದೆ. ಅಲ್ಲಪ್ಪ, ನಾನ್ ಕಟ್ಟಿಸ್ಕೊಳ್ಳಲ್ಲ. ಮೇಡಮ್ ಮೇಲೆ ಆಣೆ ಮಾಡಿದ್ದೀನಿ, ನಿನ್ನಿಷ್ಟ ಅಪ್ಪ. ಏನೋ ಅಪ್ಪ, ನೀವುಂಟು ಅವ್ರುಂಟು. ಬನ್ನಿ ಅಣ್ಣ ಅಣ್ಣ. ಕಟ್ಟಾಯ್ತು. ಆಯ್ತಾ? ನಿನ್ಗೊಬ್ಬ ಅಣ್ಣ ಸಿಕ್ತ, ಜೊತೆಲೊಬ್ಬ ಗಂಡನು ಸಿಕ್ತ, ನನ್ಗೊಬ್ಬ ಬಾಮೈದ ಸಿಕ್ತ. ಹೋಗ್ ನಿಮ್ಮ ಅಣ್ಣನ್ಗೆ ಏನ್ ಸ್ವೀಟ್ ಬೇಕು ಅಂತ ಕೇಳಿ ಮಾಡೋಗು. ಆಯ್ತು ರೀ. ಲೇ ಕಿತ್ತವ್ರ ನನ್ ಮಗನೇ, ಪ್ರೀತಿಯಿಂದ ಅವಳ ಕೈಲಿ ರಾಖಿ ಕಟ್ಟಿಸ್ತೇ ಅನ್ಕೊಂಡ್ಯಾ? ನೆವರ್. ನಿನ್ನಂತ ಕಿತ್ತವ್ರ ನನ್ನ ಮಗನ ಕಣ್ಣು ನನ್ನ ಮೇಲೆ, ನನ್ನ ಹೆಂಡತಿ ಮೇಲೆ ಬೀಳಬಾರ್ದು ಅಂತ ಪ್ಲಾನ್ ಮಾಡಿ ರಾಖಿ ಕಟ್ಸಿದೀನಿ. ಸಾಮ್ರಾಣಿ ತಂಗಿ ಮಾದೇಶ್ವರ್ ನೆಂಟೆ. ನೋಡಿದ್ರ? ಯಾವ ಸ್ಕಿಟ್ಟಲ್ಲೂ ಗೋಳಿ ಕಬಡ ದೇವ್ರಾಗ್ಬಿಡು, ನಿಜ ಹೇಳು ಅಂತ ಹೇಳಿದ್ರೆ ಇವಾಗ ನಾನೇನ್ ಮಾಡ್ಲಿ? ನೀನು ಫಿಟ್ಟಿಂಗ್ ಮಾಸ್ಟರ್ ಆಗಿರೋದೇ ಸರಿ. ಈಗ ನನ್ನ ಆಟ ಶುರು. ಅಯ್ಯೋ, ಸ್ವಾರ್ಥ ಪ್ರಪಂಚ, ಕಷ್ಟದಲ್ಲಿದೆ, ಸಹಾಯ ಮಾಡ್ತಾ ಇಲ್ಲ ಯಾರುವೆ. ಅದಕ್ಕೆ ಇದನ್ನ ಒಳ್ಳೇದಾಗ್ಲಿ ಕಣಪ್ಪ. ನೀನೇ ಎತ್ಕೊ ಹೋಗು. ಬುದ್ಧಿ, ನಾನ್ ತುಂಬಾ ಕಷ್ಟದಲ್ಲಿದ್ದೀನಿ. 100-200 ರೂಪಾಯಿ ಇದ್ರೆ ಕೊಡಿ, ನಿಮ್ಮ ಹೆಸರು ಹೇಳ್ಕೊಂಡು ನನ್ ಮಗಿಗೆ ಊಟ ಹಾಕ್ತೀನಿ. ಬುದ್ಧಿ, ದುಡ್ಡು ಕೊಡೋದೇನಿದ್ರು ನಮ್ಮ ಅಣ್ಣ ಮಾದೇಶ್ವರಣ್ಣ, ಮಹಾಭಾರತದ ಕಲಿಯುಗದ ಕರ್ಣ ಅವನು. ಕರಿ ಹೋಗ್ ಕರಿ. ಬುದ್ಧಿ ಕೊಡ್ದು ಬಿಡ್ತೀನಿ. ಯಜಮಾನ್ರೆ ಅನ್ನು. ಯಜಮಾನ್ರೆ ಯಜಮಾನ್ರೆ, ಏನೋ ನೋಡಿ ತುಂಬಾ ಕಷ್ಟದಲ್ಲಿದ್ದೀನಿ. 1,000ನೋ 2,000ನೋ ಇದ್ರೆ ಕೊಟ್ಬಿಡಿ, ನಿಮ್ಮ ಹೆಸರು ಹೇಳ್ಕೊಂಡು ನನ್ನ ಮಗಿನ ಈ ಸ್ಕೂಲಿಗೆ ಸೇರಿಸ್ಬಿಡ್ತೀನಿ. ಏನು 1,000 ಕೇಳ್ತಾವ್, ಕೊಟ್ಬಿಡು. ನಿಮ್ಮಪ್ಪ ಕೊಟ್ಟವನೇನೋ ಬಾಮೈದ? ಓ ಹೌದಾ? ಹೌದು. ವಾಗಲೇ ಯಜಮಾನ್ರೆ ಯಜಮಾನ್ರೆ, ಈ ಮಗು ನಿಮ್ದು ಅಂತ ಅನ್ಕೊಂಡಾರು. 1,000 ರೂಪಾಯಿ ಕೊಡಿ ಯಜಮಾನ್ರೆ.
ಓಕೆ. ಓಹೋ, ಈ ಶಿಲ್ಪ ಕಲೆಯ ಹಿಂದೆ ಇರುವ ಕೆತ್ತನೆ ಕಾರ್ಯ ಕಲಾವಿದ ಯಾರಿರಬಹುದು? ಶಿಲ್ಪಾ ಶೆಟ್ಟಿ ಇರ್ಬೋದು ಕಣ. ಅಲ್ಲಿ ಏನ್ ನಡೀತಿದೆ? ನೋಡವ ನಿನ್ ಗಂಡ ಮಾಡಿರೋ ಗನಂದರಿ ಕೆಲ್ಸನ ಅವಳು ಹೇಳ್ತಾವಳೆ, ನನಗೆ ತಾಳಿ ಕಟ್ಬಿಟ್ಟು ಈ ಮಗುವ ಕೊಟ್ಬಿಟ್ಟು ಇವಳನ್ನ ಮದುವೆ ಆಗಿದೆಯಲ್ಲ, ಈ ಸಮಾಜಕ್ಕೆ ನಾ ಏನಂತ ಹೇಳಿ ಅಂತವಳೆ. ಅದಕ್ಕೆ ಇವನು ಅಲ್ಲ ಡಿಗ್ರಿ ಬೆಲೆ ಮಹಾರಾಜನಿಗೆ ತಾಳಿ ಕಟ್ಟಿಲ್ಲ, ಇವಳು ತಾಳಿ ಕಟ್ಟಿಲ್ಲ, ಯಾರಿಗೂ ತಾಳಿ ಕಟ್ತೆ, ನಿನಗ್ಯಾಕೆ ಕಟ್ಲೆ? ನೋಡು ತಗಲೇ 2,000 ರೂಪಾಯಿ ಇಟ್ಕೊಂಡು ಆ ಮಗುವ ತಗಸ್ಬಿಟ್ಟು ನನ್ ಕಂಡು ಕಾಣಿಸ್ಕೊಳ್ದಾರ ಹೋಯ್ತಾರ್ ಅಂತ ಹೇಳ್ತಾವನೆ ಕಣವ. ಶಿಶು ಬಾಟ್ಲು ಬೇರೆ ಇಟ್ಕೊಂಡಿದ್ಯಲ್ಲ, ತಗೊಳಯ್ಯ ನಿನ್ 2,000 ರೂಪಾಯಿನ. ನನ್ನ ಮಗಿನ ಈ ಸಮಾಜದಲ್ಲಿ ಹೆಂಗ್ ಸಾಕ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತದೆ. ಅಕ್ಕ ಅಕ್ಕ, ನನ್ನಂತ ಪರಿಸ್ಥಿತಿ ಈ ಸಮಾಜದಲ್ಲಿ ಯಾವ ಹೆಣ್ಣಿಗೂ ಬರಬಾರ್ದು. ಶಿಶು ಮತ್ತೀನಿ ನಮ್ ಭಾವ ಮಾಡಿರೋ ತಪ್ಪಿಗೆ ಇದನ್ನ ನನ್ ತಲೆ ಗೊತ್ಕತ್ತೀನಿ ಕಣವ. ಎಲ್ಲ ಕಾಸು ಕೊಡಲೆ ಕಾಸು, ಈ ಮಗಿಗೆ ಅಂಗಿ ಚಡ್ಡಿ ತಕೊಡವ. ಏನ್ರಿ ಅನ್ಕೊಂಡಿದ್ದೀರಾ ನೀವು? ನನಗೆ ಹೆಣ್ಣು ಅಂದ್ರೆ ಆಗಲ್ಲ, ಎಣ್ಣೆ ಬಾಟ್ಲಿ ನೋಡಿಲ್ಲ ಅಂತ ಹೇಳಿದವರು ಏನ್ರಿ ಅನ್ಕೊಂಡಿದ್ದೀರಾ ನೀವು ನನ್ನನ್ನ? 2 ನಿಮಿಷ ಕಿರ್ಚ್ಬೇಡ. ಯಾಕೋ ಹಂಗೆಲ್ಲ ಮಾಡ್ತಾ ಇದ್ಯಾ? ಯಾಕೆ ಅಂದ್ರೆ ಅವಳು ನನ್ ತಂಗಿ ಭಾವ, ಅವಳು ಜೀವನ ಹಾಳಾದ್ರೆ ನನ್ ಜೀವನ ಹಾಳಾದಂಗಲ್ವಾ ಭಾವ? ಅಣ್ಣ, ಇವನು ನಂಬ್ಕೊಂಡ್ರೆ ನನಗೆ ಚಿಪ್ಪೆ ಗೊತ್ತಿ, ನನಗೆ ಗೊತ್ತಾಯ್ತು. ಅದಕ್ಕೆ ಅವನ ಹತ್ರ ಇರೋ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರ್ಕೊಡಕ್ ಹೇಳ್ಬಿಡು. ಎಲ್ಲಿದ ಆಸ್ತಿ? ಅವನಿರೋದೇ ಬಾಡಿಗೆ ಮನೇಲಿ ಕಣವ. ನೀನ್ ಮೋಸ ಮಾಡಿದ್ರು ಪರವಾಗಿಲ್ಲ, ಆದ್ರೆ ಇವನನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ನಾನು ಆಗಿಂದ ನೋಡ್ತಾನೆ ಇದ್ದೀನಿ, ಒಬ್ಬ ಗಂಡಸು ಅನ್ನೋದು ಕಾಣ್ದೇನೆ ಗಂಡ ಅನ್ನೋದನ್ನು ಮರ್ತು ಈ ನನ್ನ ಮಗನ ಎದುರುಗಡೆ ಇಷ್ಟು ಪಬ್ಲಿಕ್ ಮುಂದೆ ನನ್ನ ಅವಮಾನ ಮಾಡ್ತಾ ಇದೆಯಲ್ಲ, ಬಿಡಲ್ಲ ಕಣೆ, ಬಿಡಲ್ಲ. ಒಳಗ್ ಬಾ, ಅದೇನ್ ಮಾಡ್ತೀಯೋ ಮಾಡು. ಅಣ್ಣ ಬೇಡ ಕಣವ, ಇನ್ನೇನ್ ಮಾಡು ಅಂತ ಅಣ್ಣ. ಈ ತಡಿ ತಕೊಂಡ್ ನಾಯಿ ಕೊಡ್ದಂಗ್ ಕೊಡಿಯವ. ಆಯ್ತಣ್ಣ. ಮ್ಯೂಸಿಕ್. ಮಗನೇ This is the match winner, Suspita. ಆ ಮಾಯಕರಿಗೆ ಬೆಲೆ ಇಲ್ಲ ನೋಡು. ಏನ್ ಫಿಟ್ಟಿಂಗ್ ಮಾಸ್ಟರ್ ಅಂತ ಮಾಡ್ಬಿಟ್ರಲ್ಲ ನಮ್ಮ ಹುಡುಗನ್ನ. ಇಲ್ಲ, ಆಕ್ಚುಲಿ ಅವನು ಫಿಟ್ಟಿಂಗ್ ಮಾಸ್ಟರ್ ಆಗಿರೋದ್ರೆ ಚಂದ. ಹಂಗಂತೀರಾ? ಹೌದು ಹೌದು. ಆಯ್ತಮ್ಮಿ, ಏನಂದ್ ನನ್ಗೆ ಅರ್ಥ ಆಗಕ್ಕಿಲ್ಲ. ಅರ್ಥ ಆಮೇಲೆ ಹೇಳ್ಕೊಡ್ತೀನಿ ನಾನು, ಬನ್ನಿ ಈ ಕಡೆ ನೀವು. ಅದ್ ಹೆಂಗ ಅನ್ಸ್ತು ಹೇಳಿ ಓಲೆ. ಲಾಸ್ಟ್ ಅಲ್ಲಿ ಅದು ಜಾನ್ಸನ್ ತರ ನಾ ಮಾಡಿದ್ದು ಹಿಂಗೆ. ದಾಟ್ ವಾಸ್ ಲೈಕ್ ವಾವ್, ಸಕ್ಕತ್ತಾಗಿತ್ತು. ಗುಡ್, ಇಟ್ ವಾಸ್ ವೆರಿ ವೆರಿ ಗುಡ್. ಅಂಡ್ ನಮ್ಮ ಶುಭ, ಎಸ್ ಮ್ಯಾಮ್, ವೆರಿ ಗುಡ್ ಪರ್ಫಾರ್ಮೆನ್ಸ್ ಶುಭ. ಇಟ್ ವಾಸ್ ವೆರಿ ನೀಟ್, ವೆರಿ ಎಂಟರ್ಟೈನಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಚಿ. ಗುರುಜಿ, ಸ್ಕಿಟ್ ಚೆನ್ನಾಗಿತ್ತು. ಟೋಟಲ್ ಸ್ಕಿಟ್ ಆಫ್ ಕೋರ್ಸ್ ಸಾಮ್ರಾಣಿ ಮಾದೇಶ್ವರ ಒಂದು ಪ್ಯಾಟರ್ನ್ ಇದೆ, ಕರೆಕ್ಟ್ ಸೂಟ್ ಆಗಿದೆ. ಎಲ್ಲರ ಮುಖದಲ್ಲಿ ಒಂದಿತ್ತು, ಒಂದು ಜಗ್ಗಪ್ಪ ಮುಂದೆ ನಮ್ಮ JK ತಾಳಿ ಕಟ್ಟುವಾಗ, ಇನ್ನೊಂದು ಜಗ್ಗಪ್ಪ ಸುಷ್ಮಿತಾಗೆ ರಾಖಿ ಕಟ್ಟುವಾಗ ಎಲ್ಲ ಅಂತ ನೋಡ್ತಾ ಇದ್ರು. ಚೆನ್ನಾಗಿತ್ತು ಅದು ಆಕ್ಚುಲಿ. ಇವ್ರದ್ದು ಎಕ್ಸ್ಪ್ರೆಷನ್ ನೋಡಕ್ಕೆ ನಿಮ್ಗಿಂತ ಈ ಕಡೆ ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿತ್ತು. ನಾನು ಆ ಕಡೆ ನೋಡ್ತಾ ಇದ್ದೆ. ಸೊ ಲವ್ ದ ಸ್ಕಿಟ್. ಗುರುಜಿ, ಸೊ ಸಂಸಾರದಲ್ಲಿ ಹುಳಿ ಹಿಂಡೋದ್ರ ಬಗ್ಗೆ ಏನಾದ್ರು ಒಂದ್ 4 ಸಾಲು ಬಿಡಿ ಗುರುಜಿ. ಹಾಲಿನಂತ ಸಂಸಾರ ಇದ್ರೆ ಹುಳಿ ಹಿಣಿದ್ರೆ ಆಪತ್ತು. ನಮ್ದು ಸಕ್ಕರೆ ಅಂತ ಸಂಸಾರ, ಹುಳಿ ಹಿಣಿದ್ರೆ ಶರ್ಬತ್ತು. ಥ್ಯಾಂಕ್ ಯು ಗುರುಜಿ. Thank you. ಗೈಸ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆತನಕ್ಕೆ ಏನಾದ್ರು ಜೀವ ಬಂದು ಪ್ಯಾಂಟು ಶರ್ಟ್ ಹಾಕೊಂಡ್ ಏನಾದ್ರು ಬಂದ್ರೆ ಈ ಸ್ಕಿಟ್ ನಲ್ಲಿರೋ ಗಂಡನ್ ತರ ಇರುತ್ತೆ.
ಎಷ್ಟ್ರ ಮಟ್ಟಿಗೆ ಅಂತಂದ್ರೆ ಇವ್ರ ಪ್ರೀತಿನ ತಡ್ಕೊಳಕ್ಕಾಗ್ದೆ ಹೆಂಡತಿನೇ ಕೋಮಾಗ್ ಹೋಗ್ಬಿಟ್ಟಿದ್ದಾರೆ. ಬನ್ನಿ ಅವ್ರನ್ನ ಒಂದ್ಸತಿ ಎಪ್ಸ್ಬಿಟ್ ಬರೋಣವಾ? ಬರ್ಲಿ ಚಪ್ಪಾಳೆ. ಅಯ್ಯೋ, ನನ್ನ ಫ್ರೆಂಡ್ ಮನೆಗೆ ಬರೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಯಾವ್ದೋ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ದೀನಿ. ಅಮ್ಮವ್ರೆ, ಇಲ್ಲಿ ಕೋಮಲ ನಾನೇ. ನೀವ್ಯಾರು ಹೇಳಿ? ಕೋಮಲ ಏನೇ? ನಾನು ಕಣೆ, ಸುಮಾ. ಸುಮಾ, ಅಯ್ಯೋ, ಎಷ್ಟ್ ದಿನ ಆಯ್ತು ನಿನ್ನ ನೋಡಿ. ಎಲ್ಲೇ ಹೋಗಿದೆ ಇಷ್ಟು ವರ್ಷ? ಫಾರಿನ್ ಅಲ್ಲಿ ಇದ್ದೆ ಕಣೆ. ನಿಮ್ಮಪ್ಪ ಒಂದ್ 4 ದಿನ ಇಲ್ಲೇ ಏನೋ ಕೆಲಸ ಇತ್ತು ಅಂತ ನಾನು ಬಂದೆ. ಬೆಂಗಳೂರಲ್ಲಿ ಹೊರಗಡೆ ಸೇಫ್ ಅಲ್ವಲ್ಲ, ಅದಕ್ಕೆ ನಿಮ್ಮನೇಲಿ ಇದ್ದೋಗೋಣ ಅಂತ. ನಮ್ಮನೆಲ್ಲ ಪರವಾಗಿಲ್ಲ. ಅಂದಂಗೆ ಮದ್ವೆ ಆಯ್ತೇನೆ? ಶೀ, ಮಕ್ಕಳೇ ಆಗದೆ ಮದ್ವೆನಾ? ಹೌ ರಿಡಿಕ್ಯುಲಸ್. ಹೌದೌದು. ನಿನ್ ಮದ್ವೆ ಆಯ್ತೇನೆ? ಹ್ಞೂ ಕಣೆ, 5 ವರ್ಷ ಆಯ್ತು. ಗಂಡ ಇನ್ನು ಜೊತೆಲೇ ಇದ್ದಾನಾ? ಅಯ್ಯಪ್ಪ, ಒಂದು ಗಂಡ ಇಡೀ ಜೀವನ ಪೂರ್ತಿನಾ? ಅಮ್ಮ, ಇದು USA ಅಲ್ಲ, ಭಾರತ. ನಮ್ ದೇಶದ ಸಂಸ್ಕೃತಿನೇ ಹಾಗೆ. ಏನಿವೆ ಬ್ಲಾ ಬ್ಲಾ ಬ್ಲಾ. ಓಕೆ, ನಿನ್ ಗಂಡ ಹೇಗೆ? ಅಯ್ಯೋ, ಯಾಕೆ ಹೇಳ್ತ್ಯಾ? ನನ್ನ ಗಂಡ ಶ್ರೀರಾಮಚಂದ್ರ. ಅವನಂತ ಗಂಡನ್ ಪಡಿದಕ್ಕೆ ನಾನು ಪುಣ್ಯ ಮಾಡಿದೆ ಕಣೆ. ಗಂಡಾಯ ಗಂಡ ಬ್ರಹ್ಮಾಯ ಗಂಡ ದೇವಾಯ ಗಂಡ ಹೇ. ಅಯ್ಯಪ್ಪ, ಆ ಪುಣ್ಯಾತ್ಮ ಯಾರೇ? ಅಯ್ಯೋ, ಬೇರೆಯವ್ರ ಮನೆಗೆ ಬಂದ್ಬಿಟ್ಟಿದ್ದೀನಿ. ಅಯ್ಯೋ ರೀ 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 ರೀ, ಯಾಕ್ರಿ? ಅಲ್ಲ ಕೋಮಲ, ಇವರು ಅಯ್ಯೋ, ನನ್ನ ಫ್ರೆಂಡೇ ರೀ. ಒಂದ್ ನಿಮಿಷ. ರೀ, ಅದು ಅವಳು ನನ್ನ ಫ್ರೆಂಡು ರೀ. 1-2 ದಿನ ನಮ್ಮ ಮನೇಲಿ ಇರ್ತಾಳ್ರಿ. ಅಯ್ಯೋ ರಾಮ. ಅಲ್ಲ, ನಿಂಗೆ ಗೊತ್ತಲ್ಲ, ಪರಸ್ತ್ರೀ ಕಂಡ್ರೆ ನನ್ಗೆ ಆಗಲ್ಲ ಅಂತ. ನಾನು ಒಂದೇ ಮನೆಯಲ್ಲಿ. ರೀ, ಪ್ಲೀಸ್ ರೀ. ಹಾಯ್, ನಮಸ್ಕಾರ. ಅಪ್ಪ, ಸಾಫ್ಟ್ವೇರಾ? ಇಲ್ಲ, ಹಾರ್ಡ್ವೇರ್. ಓ, ಕೋಮಲ, ರೀ? ನಾನು ಸ್ಥಾನಕ್ಕೆ ಹೋಗ್ಬತ್ತೀನಿ, ನಾವೆಲ್ಲ ಒಳಗಿಡು. ಹೌದು, ನೋಡ್ದೇನೆ ನನ್ ಗಂಡ ಎಂಥವನು ಅಂತ. ಡೌ ಮಾಡ್ತಿದ್ದಾನೆ ಕಣೆ, ಪಕ್ಕಾ ಡೌ. ಈಗಿನ ಕಾಲದಲ್ಲಿ ಯಾವ ಗಂಡಸರು ನಿಯತ್ತಾಗಿರಲ್ಲ, ಅದ್ರಲ್ಲೂ ಈ ಚಳಿಗಾಲದಲ್ಲಿ ಯಾರನ್ನು ನಂಬೋಕೆ ಆಗಲ್ಲ. ಅಯ್ಯೋ, ನೀನ್ ತಪ್ಪು ತಿಳ್ಕೊಂಡಿದ್ಯಾ ಕಣೆ. ನನ್ನ ಗಂಡ ಶ್ರೀರಾಮಚಂದ್ರ. ಅವ್ನ್ ಸರಿ ಇಲ್ಲ. ಕೋಮಲ ರೀ, ಟವಲ್ ಕೊಡೆ. ಟವಲ್ಲು ನಾನ್ ತಂಗಡ ಕೊಡ್ತೀನಿ. ಅಪ್ಚರ 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 ಬೇಡ ಕಣೆ. ಕೇಳು, ನೀ ನನ್ ಮಾತು ಕೇಳಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಅಯ್ಯೋ, ಅಯ್ಯಯ್ಯೋ ಕೋಮಲ, ರೀ ಏನಾಯ್ತು ರೀ? ನಾನು ಕೋಮಲ ಮುಟ್ಟಿಲ್ಲ, ಯಾರೋ ಬೇರೆ ಸ್ತ್ರೀನ ಮುಟ್ತೆ. ನನ್ನ ಪಾತಿರತ್ತೆ ಹಾಳಾಗೋಯ್ತು. ಲೇ, ನನ್ನ ಶೀಲ ಹೊಲ್ಟೋಯ್ತು. ಅಯ್ಯೋಯ್ಯೋ, ನಾನೇನು ಗೊತ್ತಿರಲ್ಲ. ಕೊಡ್ಲಿ ಮತ್ತೆ ತಗೋಬ, ಕೈ ಕಡ್ಕೊಂಡ್ಬಿಡ್ತೇನೆ. ನಾನು ನಿನ್ಗೆ ಹೇಳ್ದೆ ಕೇಳಲಿಲ್ಲ, ನೀನು ಬಂದೆ ರೀ. ಅವ್ಳ ಗಂಡ ಒಳ್ಳೆಯವನು ಅಂತ ಅನ್ಸುತ್ತೆ. ನಾನೇ ಸುಮ್ನೆ ಅನ್ಮಲ. ಏನೋ ಬೆನ್ನು ಉಜ್ಬೇಕು ಅಂತ ಇದ್ದಲ್ಲ, ಉಜ್ಜೆ. ಬೇಡ, ಉಜ್ಜ. ತಂದೆ ತಗೊಳ್ರಿ. ಮಕನೇ ತೊಳ್ಕೊಬಿಟ್ಟೆ ಕಣೆ. ಅಯ್ಯೋ, ಕ್ಷಮಿಸ್ರಿ. ಯಾಕೆ ಪಾಪ ಈ ಹೆಣ್ಣು ಮಗು ಏರುಸಿರು ಬಿಡ್ತಾ ಇದೆ? ಅಯ್ಯೋ ಪಾಪಿ, ದೂರ ನೆರಳು ಕೋಮಲ. ಅಯ್ಯೋ, ಹೇಳ್ದೆ ಕಣೆ, ನೀನ್ ಕೇಳಲಿಲ್ಲ. ನನ್ ಗಂಡ ಅಮಾಯಕ. ನಿನ್ ಗಂಡ ಅಮಾಯಕ ಅಲ್ಲ ಕಣೆ, ಕಾಮುಕ. ಇನ್ನೊಂದ್ಸಲ ನನ್ನ ಗಂಡನ ಬಗ್ಗೆ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಇನ್ನೋಡು, ನಿನ್ ಗಂಡ ಕೆಟ್ಟವನು ಅಂತ ನಾನ್ ಪ್ರೂವ್ ಮಾಡ್ತೀನಿ. ಆದ್ರೆ ನೀನೊಂದು ಹೆಲ್ಪ್ ಮಾಡ್ಬೇಕು. ಹೆಲ್ಪಾ? ಏನೇ? ಸ್ವಲ್ಪ ಈ ಸಿಕ್ ಬಿಡ್ಸೆ. ಒಂದ್ ಸಿಕ್ಕ ಬಿಡ್ಸಕ್ಕಾಗಲ್ಲ, ನನ್ನ ಗಂಡನ ಸಿಕ್ಕ ಹಾಕ್ತಾಳಂತ. ಇಲ್ಲಿ ಕೇಳು, ನಾನ್ ಕೈಲಾಗಲ್ಲ ತಿಮ್ಮಪ್ಪ. ನೀ ತಿಮ್ಮಪ್ಪ ಅಂತ ಹೇಳಂಗಿಲ್ಲ. ನನ್ ಮಾತು ಕೇಳಿಲ್ಲ ಅಂದ್ರೆ ನಿನ್ ಗಂಡನ ಮೇಲೆ ಆಣೆ. ಅಯ್ಯೋ, ಗಂಡಾಯ ಗಂಡ ಬ್ರಹ್ಮಾಯ ಗಂಡ ದೇವಹೇ ರೀ. ಕೋಮಲ, ಅಯ್ಯಯ್ಯೋ, ನನ್ನ ಕೋಮಲಗೆ ಏನಾಯ್ತು? ನನ್ನ ಕೋಮಲಗೆ ಏನಾಯ್ತು? ಏನಾಯ್ತು ನನ್ನ ಕೋಮಲಗೆ? ಹಲೋ, ಪೊಲೀಸ್, ಡಾಕ್ಟರ್. ಕಂಗ್ರ್ಯಾಚುಲೇಷನ್ಸ್. 5 ವರ್ಷ ಆಗಿದ್ದಕ್ಕೂ ಮದುವೆಗೆ ಸಾರ್ಥಕ ಆಯ್ತು. ಹೋಗ್ಬಿಟ್ಲು. ಕೋಮಲ ಮತ್ತೆ ವಾಪಸ್ ಬರಲ್ವಾ? ಕೆಲವೊಬ್ರು 3 days ಅಲ್ಲಿ ಬರ್ತಾರೆ, ಕೆಲವೊಬ್ರು 3 years ಆದ್ರೂ ಬರಲ್ಲ. ಇನ್ನು ಕೆಲವೊಬ್ರು ಕೋಮಾಗ ಹೋದವ್ರನ್ನ ನೋಡ್ಬೇಕು ಅಂದ್ರೆ ನಾವು ಕೋಮಾಗೆ ಹೋಗ್ಬೇಕು.
ಕೋಮಲ ನನಗಿನ್ಯಾರಪ್ಪ ಇದಾರೆ, ನನ್ನಾದ್ರೂ ಕರ್ಕೊಂಡು ಹೋಗ್ಬಾರ್ದಾಯ್ತ ಕೋಮಲ. ಪ್ರಪಂಚದಲ್ಲಿ ಇಷ್ಟು ಗಂಡಸಿರ್ಬೇಕಾದ್ರೆ ನನ್ನ ಹೆಂಡತಿಗೆ ಯಾಕಪ್ಪ ಕೋಮಲ್ ಹೋಗ್ಬೇಕು? ಇಲ್ಲಿ ನೋಡಿ, ಫಸ್ಟ್ ಟೈಮ್ ನಿಮ್ ಹೆಂಡತಿ ನಿಮ್ ಫೋಟೋನ ನನಗೆ ವಾಟ್ಸಪ್ ಮಾಡಿದಾಗ ನಿಮ್ ಫಸ್ಟ್ ಲುಕ್ಕಿಗೆ ನಾನು ಫಿದಾ ಆಗ್ಬಿಟ್ಟಿದ್ದೆ. ಏನು ಅಂತ ಮಾತಾಡ್ತಾ ಇದ್ದೀರಾ ನೀವು? ನಾನ್ ಅಂತವನಲ್ಲ. ನಾನು ಅಂತವಳೆ. ನೀನ್ ಅಂತವಳೆ ಮಿಟ್ಟಿಗ್ಲಾಡಿ. ಅಯ್ಯೋ ಇಲ್ಲಿ ನೋಡಿ, ಹುಲಿ ಹುಟ್ಟಾನೆ ಬೇಟೆ ಆಡಲ್ಲ, ಹಾಗಂತ ಹುಲಿಗೆ ಬೇಟೆ ಆಡೋದನ್ನೇ ಹೇಳ್ಕೊಡ್ಬೇಕಾಗಿಲ್ಲ. ಹಾಗಂತ ಈ ಹುಲಿ ಸಿಕ್ತವ್ರೆಲ್ಲ ಬೇಟೆ ಆಡಲ್ಲ. ಹುಲಿ ಹಸ್ದಾಗ ಬೇಟೆ ಆಡ್ಲೇಬೇಕು, ಅದೇ ಪ್ರಕೃತಿ ನಿಯಮ. ನೋಡಿ, ಪ್ರಪಂಚದಲ್ಲಿ ಎಲ್ಲಾ ಗಂಡಸರು ಆತರ ಇರಬಹುದು, ಆದ್ರೆ ನಾನು ಆತವ್ರದಲ್ಲ. ಪ್ರೇಮದಲ್ಲಿದ್ರು ಕೋಮದಲ್ಲಿದ್ರು ಎಲ್ಲ ನನ್ನ ಕೋಮಲನೆ. ಕೋಮಲ 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 ಕೋಮಲ. ತೋಟದಲ್ಲಿ ಇಷ್ಟೊಂದು ಇದ್ರು ನಾನು ಹೋಗಿ ಹೋಗಿ ಚೆಂಡುವನೇ ಮದುವೆ ಆಗಿದ್ದೀನಲ್ಲ, ಏನ್ ಮಾಡೋದು? ಅಯ್ಯೋ ಸುಮಾ, ನನ್ ಗಂಡಂಗ್ ನತ್ತಿರ್ತೀರಿ ಕಣೆ, ಹೋಗಿ ಒಂಚೂರು ನೀರ್ ಕೊಡೆ. ಅಡ್ಗೆ ಮನೆಯಲ್ಲ ಇದಾನೆ ಕಣೆ, ನೀರ್ ತಗೊಂಡು ಕುಡಿತಾನೆ. ಅಯ್ಯೋ, ಅಡಿಗೆ ಮನೇಲಿ ನೀರೆಲ್ಲಿದೆ ಅಂತ ಗೊತ್ತಿಲ್ಲದೆ ಇರೋಷ್ಟು ಅಮಾಯಕ ಕಣೆ ನನ್ ಗಂಡ. ಅಯ್ಯೋ ಏನಾಯ್ತು ಸುಮಾ? ಕೋಮಲ ಕೋಮಲ ಕೋಮಲ, ಮನೆ ತುಂಬಾ 20 ಲೀಟರ್ ನೀರ್ ಕ್ಯಾನ್ ಉಳ್ಳಾಡ್ತಾ ಇದ್ದೆ. ಈಗ ನೋಡಿದ್ರೆ ಸೋಫಾ ಮೇಲೆ ಮಲಗ್ಬಿಟ್ಟಲ್ಲ, ತಗೊಂಡ್ ನೀರು ಕೊಡಿ. ವೇಸ್ಟ್ ವೇಸ್ಟ್. ಇಡೀ ಪ್ರಪಂಚದಲ್ಲಿ ನೀರನ್ನು ಉಳಿಸಿ ಉಳಿಸಿ ಅಂತ ಕೂಗ್ತಾ ಇದ್ದಾರೆ, ಅದರಲ್ಲಿ ನೀವು ಈ ನೀರನ್ನ ನೀರಾನೆಗೆ ಕುಡಿಸಿ ಯಾಕೆ ವೇಸ್ಟ್ ಮಾಡ್ತಾ ಇದ್ದೀರಾ? ನನ್ನ ನೋಡಿ, ಸಖತ್ತಿಲ್ವಾ? ಹೈಟ್ ಇಲ್ವಾ? ವೇಟ್ ಇಲ್ವಾ? 6 ಮಂತ್ ಇಂದ ವರ್ಕೌಟ್ ಮಾಡಿ ಸಖತ್ತ ಕಾಣಿಸ್ತಾ ಇಲ್ವಾ? ಏನಂದ್ರೆ ಹಾ, ನಾನ್ ನಿಮ್ಮನ್ನ ಹಿಂಗೆ ತಪ್ಕೊಂಡ್ರೆ ನನ್ನ ಹೆಂಡತಿ ಎದ್ದಾಯ್ತಳ? ನಾನ್ ನಿಮ್ಮನ್ನ ಮುತ್ಕೊಟ್ರೆ ನನ್ನ ಹೆಂಡತಿ ಎದ್ದಾಯ್ತಳ? ಹಿಂಗ್ ಕೈ ಕಾಲು ಇಟ್ಕೊಂಡು ತಕತಾಯಿ 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 ಅಂತ ಕುಡಿದ್ರೆ ನನ್ನ ಹೆಂಡತಿ ಎದ್ದಾಯ್ತಳ? ಇಲ್ಲ. ಎದ್ದಳಲ್ಲ 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 ಕೋಮಲ. ನೋಡ್ತೀನಿ, ನೀವಾದ್ರೂ ಅರ್ಥ. ಆಚೆ ತೀರಿಸ್ಕೊಂಡ್ಬಿಟ್ಟೆ. ಕೋಮಲ, ಹಲೋ, ದೂರ ಹೋಗಿ ಪ್ಲೀಸ್, ಸೈಡ್ಗೆ ಬನ್ನಿ. ಕೋಮಲ, ಆಫೀಸಿಗೆ ಟೈಮ್ ಆಯ್ತು, ಹೋಗ್ಬರ್ತೀನಿ. ಬರ್ತಾ ಎಳ್ನೀರು ಹಣ್ಣು ಹಂಪ್ಲು ಎಲ್ಲ ತರ್ತೀನಿ, ಬರ್ತೀನಿ ಕೋಮಲ. ಎಲ್ಲಿ ಹೋಗ್ತಾ ಇದ್ದೀರಾ? ಆಫೀಸ್ಗೆ. ಆಫೀಸಿಂದ ಬರುವಾಗ ದೂರ ನಿಂತ ಮಾತಾಡು. ಒಂದ್ ಮೊಳ ಮಲ್ಲಿಗೆ ಹೂವು, ಒಂದ್ ಸ್ವಲ್ಪ ಮೈಸೂರು ಪಾಕ್ ತಗೊಬನ್ನಿ. ಯಾಕೆ? ಇವತ್ ರಾತ್ರಿ ಇದು ಗೊತ್ತಿಲ್ಲದ ರೋಮಾಂಚನ ಹೋಗಿ ಬಂತು ಪ್ರಾಣ. ಹೇಳಿದಿರಿ ಕಣೆ, ಬರ್ಬೇಕಾದ್ರೆ ತಗೊಂಡ್ಬರ್ತಾನೆ. ತರಲ್ಲ ತರ್ತಾನೆ, ತರಲ್ಲ ತರ್ತಾನೆ, ತರಲ್ಲ ಅಂದೇ ಬಿಟ್ಟ ಅಪ್ಪ. ಬಣ್ಣ ಹೊಸದಾಗಿದೆ, ಬಂದ ಬಿಗಿಯಾಗಿದೆ. ನಿಮ್ ಫ್ರೆಂಡ್ ಹೇಳೋರ್ಗೂ ಗೊತ್ತಿಲ್ಲ ನಿನ್ಗೆ ಮಲ್ಲಿಗೆ ಹೂ ತರಬೇಕು ಅನ್ನೋದೇ ಮರ್ತೋಗಿದ್ದೆ. ಮೈಸೂರು ಪಾಕ್ ತಂದಿದ್ದೀನಿ, ತಿನ್ನೋ ಕೋಮಲ ತಿನ್ನು. ಎಲ್ಲಿ ತಿಂತೀಯ? ಕೋಮಗ ಹೋಗಿದ್ಯಲ್ಲ. ಅಲ್ಲ, ನಾನಿದ್ದಾಗಂತೂ ನಿನ್ ನೋಡ್ಕೋತೀನಿ, ನಾನಿದ್ದಾಗ ನಿನ್ ಯಾರು ನೋಡ್ಕೋತಾರೆ? ಹಾ ಅಮ್ಮ, ಮುತ್ತೈದಾರ? ಯಾವ್ದಪ್ಪ ಇದು ಭಂಗಿ? ಕೆಲಸ ಮಾಡಿ ನಡ್ರಿ, ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ರಿ. ಗೊತ್ತೈತೇನೆ ನಿನ್ ಗಂಡ ಇವ್ರನ್ನೆಲ್ಲ ಏನಕ್ಕೆ ಕಸಿದಾನೆ ಅಂತ? ಗೊತ್ತಾಯ್ತು ಕಣೆ, ನನ್ ಸೇವೆಗೋಸ್ಕರ. ಏ ಪೆದ್ದಿ, ನೀನು ಸತ್ಯ ಹೋಗ್ಬೇಕಾಗಿತ್ತು. ನಿನ್ ಗಂಡ ಎಂತವನು ಅಂತ ಪ್ರೂವ್ ಮಾಡೇ ಮಾಡ್ತೀನಿ. ಅವ್ರನ್ನೆಲ್ಲ ಯಾಕೋ ಕರ್ಸಿದ್ಯಾ? ಮಜಾ ಮಾಡಕ್ಕೆ. ಏ, ನನ್ನ ಹತ್ರ ಬಯಸ್ಕೋಬೇಡ. ನೀನೇನು ಬಾಳ ಹಾರಾಡ್ತಾ ಇದ್ದಲ್ಲ. ಅಲ್ಲ, ಏಯ್, ಬಾರೋ ಬಾರೋ. ಕೋಮಲ, ನನ್ನ ಕಿತ್ತೋದವನು ತಪ್ಪಾಯ್ತು ಅಂತ ಒಪ್ಕೊಳ್ಳೋ. ನಾನಂತವ್ನಲ್ಲ. ಒಪ್ಕೊಳ್ಳಲೇ. ಯಾರಿಗೆ ಕೈ ಮಾಡ್ತಿದ್ಯಮ್ಮಿ ನೀನು? ಯಾರ ಕೈ ಮಾಡ್ತಿದ್ಯೆ? ಅವ್ರ ಮೇಲೆ ಏನಾದ್ರು ಕೈಗೆ ಮಾಡಿದ್ರೆ ಕೈನ ಮೂರ್ತು ಬಾಯ್ ತುರ್ತೀನಿ. ಆ ಕಿತ್ತೋದವನಿಗೆ ಹೊಡಿದೆ, ಇನ್ಯಾರಿಗೆ ಹೊಡಿಬೇಕು? ಎಂದ ಕಿತ್ತೋ
ಕಿತ್ತೋಗಿರೋದು ಎಲ್ಲ ಕರೆಕ್ಟ್ ಉಂಡಲ್ಲೋ ಅಯ್ಯಯ್ಯ ಬಾರೆ 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 ಅಲ್ಲಿ ಏನು ಕಿತ್ತಾಗಿಲ್ಲ ಎಲ್ಲ ಕರೆಕ್ಟ್ ಆಗೈತೆ ಕರೆಕ್ಟ್ ಉಂಡಲ್ಲೋ ಯಾಕೆ ಹೊಡೆಯೋದು ನೀನು ಬಿಡು ನೀನು ಏನಂತಕ್ಕೆ ಅದಕ್ಕೆ ಯಾಕೆ ಹೊಡೆಯೋದು ಏನು ನಿಂದು ಯಾಕೆ ಹೊಡೆಯೋದು ಕೆಲಸದವ್ರು ಇದ್ದಂಗಿರ್ಬೇಕು. ಯಾವಳಮ್ಮಿ ಮನೆ ಕೆಲ್ಸದೋಳು ಯಾವಳ ಮನೆ ಕೆಲ್ಸದೋಳು ಅವರು ನನ್ ತಾಳಿ ಕಟ್ಟಿರೋ ಗಂಡ. ಅವ್ರು ನಂದು ಏಟ ಇವರು ನಮ್ದಕ್ಕೆ ಗಂಡ ಐತೆ. ಅಯ್ಯೋ ತಿಮ್ಮಪ್ಪ ಇಷ್ಟು ತನಕ ಕೋಮಾಗ ಹೋಗಿರೋ ತರ ನಾಟಕ ಆಡ್ತಾ ಇದ್ಲು, ಇವಾಗ ನಿಜವಾಗ್ಲೂ ಕೋಮಾಗೆ ಹೋಗ್ಬಿಟ್ಲು. ಅಯ್ಯೋ ಹೋದ್ರಾಗ್ಲಿ ಬಿಡು ನಂಗಿನ್ನ 3 ಜನ ಅವ್ರೆ ಬಾರೆ ಇಲ್ಲಿ എന്റെ ഗുരുവായൂരപ്പ ಇವತ್ತು ಗುರುವಾರ ಅಲ್ಲ ಭಾನುವಾರ. ഞാൻ എന്ത് തಪ್ಪു ಮಾಡಿದೀನಿ ഞാൻ ನಿಮ್ಗೆ ಬಿಸಿ ಬಿಸಿ ಪುಟ್ಟು ಮಾಡಿ ಕೊಟ್ಟಿಲ್ವೋ ಕೊಟ್ಟಿ ನಾನ್ ನಿನ್ಗೆ ಪುಟ್ ಪುಟ್ ಮಕ್ಳು ಕೊಟ್ಟಿಲ್ವಾ ಅಯ್ಯೋ ನನ್ನ ಏನ್ಲ ಅವಳಿಗೆ ಪುಟ್ ಪುಟ್ ಮಕ್ಳು ಕೊಟ್ಟಿದ್ಯಾ? ಅಯ್ಯೋ ನನ್ನ ಮಗನೇ, ನನ್ನ ಮನೆಗೆ ವಾರಕ್ಕೊಂದ್ಸಲ ಬಂದ್ಬಿಟ್ಟು ನಾಟಿ ಕೋಳಿ ಸಾರು ಬಿಸಿ ಬಿಸಿ ರಾಗಿ ಹಿಟ್ಟನ್ನ ಇಕ್ಕಿಸ್ಕೊಂಡ್ ನುಂಗಿದ್ದೆ. ಈಗ ಅದನ್ನೆಲ್ಲ ಕಕ್ಕಸ್ತೀನಿ ಬಾ ನನ್ನ ಮಗ್ನೆ. ಮಂಡ್ಯ ಕುತ್ಕ ಇಲ್ಲಿ. ಅಯ್ಯೋ ನನ್ನ ಮಂಡ್ಯ ಬೆಣ್ಣೆ ನಿನ್ ಬಿಟ್ಟು ಹೋಗ್ತೇನೆ ನಾನ್ ನಿನ್ನ ಜೊತೆಲಿರೋಣ ಬಾ. ಆಗೆ ಇದ್ದಾರೆ ಕ್ಯಾ ಬಾತ್ ಕರ್ತಾ है ಸೋ? ಓಹೋ ನಿಮ್ದಕ್ಕೆ ಕೋಪ ಬಂತು? ಬರೋದು ಇಲ್ಲ ಮತ್ತೆ. ಭಾನುವಾರ ನಮ್ಮ ಮನೆಗೆ ಬಂದ್ಬಿಟ್ಟು ಮಟನ್ ಬಿರಿಯಾನಿಗೆ ಮಾಡಿಸ್ಕೊಂಡು ಹಡ್ಡಿ ತೊಡ್ಕೆ ಕಾತಾತ. ಈಗ ನಿಂದು ಹಡ್ಡಿ ಮುರಿತೀನಿ ಬಾ. ನೋಡಿ ಅಣ್ಣ, ನೀ ನಮ್ದು ಅಣ್ಣ ಅಲ್ಲ ಅಕ್ಕ. ಕುತ್ತಿ ಕುತ್ತಿ ಅಲ್ಲ ಪೂರ ಹತ್ತಿ. ಇಲ್ಲಿ ಇದೆ ನೋಡಿ, ನಂದು ಜಿಂದಗಿ ಪೂರ ಆಳ್ಗೆ ಮಾಡ್ಬಿಟ್ಟಿದೆ ಸಾರ್. ಇದು ಇದೆಲ್ಲ ಇದು ಏನು? ಇದೇ ದನ ಕೊಡ್ದಂಗ್ ಹೊಡಿತಾ ಇದ್ದಾರಲ್ಲೇ. ನೋಡ್ರೆ ಆ ಅಮ್ಮನ್ ನೋಡ್ ಕಲೀರೆ ಎಷ್ಟ್ ಲಕ್ಷಣವಾಗಿ ಕೂತವ್ರ ಆಗ್ಲಿಂದ. ಏನಾದ್ರೂ ಒಂದು ಮಾತು ಮಾತಾಡ್ತಾವ್ರ? ಅಲ್ಲ ಆಯಮ್ಮ ಅಲ್ಲಿ ಕೂತಿರೋದ್ಕು ನಮ್ಮ ಗಂಡಂಗೆ ನಾವು ಹೊಡಿಯೋದ್ಕು ಏನ್ಲ ಸಂಬಂಧ? ಬಾಲ್ ಯಾರೇ ಸಂಬಂಧ ಇದೆ. ಏನು? ಯಾಕಂದ್ರೆ ಎಲ್ರಿಗಿನ್ನ ಮೊದ್ಲೇಳು ಅವಳೇ. ಹಲೋ, ಏನು ನಾನ್ ಮೊದಲನೇ ಹೆಂಡ್ತಿನ? ಏನ್ ಅನ್ಕೊಂಡಿದೀರಾ? ಇವರೆಲ್ಲ ಹೊಡಿತಾ ಇದ್ರಲ್ಲ ಅದಕ್ಕೆ. ಓಕೆ ಗುರುಜಿ, ಒಂದು ಖುಷಿ ಆಗತ್ತೆಪ್ಪ, ಇಷ್ಟು ಹುಡುಗಿರ ಮಧ್ಯೆ ಒಬ್ಬ ನಮ್ಮ ಶ್ರೀಲಾಗ ಮಂಜ. ಒಂದು ಪ್ರಶ್ನೆ ಇದೆ, ಹೇಳಿ ಸರ್. ಇವರಲ್ಲಿ ಯಾರು ಚೆನ್ನಾಗಿರೋದು? 1 2 3. ಇವರೇ ಚಂದ. ಚೆನ್ನಾಗಿ ಸ್ಕಿಟ್ ಚೆನ್ನಾಗಿತ್ತು. ಹೆಂಗಾಗತ್ತೆ ಗೊತ್ತಾ ಮಂಜ, ನೀನ ಈ ಸ್ಕಿಟ್ ಮಾಡಿದ್ರೆ ನಿಜವಾಗ್ಲೂ ಹೌದು ಅನ್ಸುತ್ತೆ. ಬೇರೆ ಯಾರು ಮಾಡಿದ್ರು ವರ್ಕೌಟ್ ಆಗಲ್ಲ. ಕರೆಕ್ಟ್ ಸರ್, ಪರ್ಫೆಕ್ಟ್. ಅದು ನೀನು ಅಮಾಯಕಂತರ ಬರ್ತೀಯಲ್ಲ, ಬರುವಾಗಲೇ ಸ್ಟಾರ್ಟ್ ಆಗುತ್ತೆ ಅನ್ನೋದು. ಡೈಲಾಗ್ಸ್ ಚೆನ್ನಾಗಿತ್ತು. ಐ ಥಿಂಕ್ ಸೂಪರ್ ಸ್ಕಿಟ್. ಈ ಸ್ಕಿಟ್ ನೋಡಿ ಯಾರಿಗೆ ಆಗ್ಬಿಟ್ಟೈತೆ. ಥ್ಯಾಂಕ್ ಯು ಗುರುಜಿ. ರಚಿ, ಇಷ್ಟು ಜನ ಹೆಣ್ಮಕ್ಳು ಜೊತೆಗೆ ನೀನ್ ಒಬ್ಬ ಸ್ಕಿಟ್ ಮಾಡೋದಿದೆಯಲ್ಲ, ದಟ್ ಈಸ್ ದ ಬ್ಯೂಟಿ ಆಫ್ ದ ಸ್ಕಿಟ್. ನಿಜವಾಗ್ಲೂ ಹೇಳ್ತೀನಿ, ಪ್ರತಿಯೊಬ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಮಂಡ್ಯ ಬೆಣ್ಣೆ ಅಂತೆ, ನಮ್ಮ ಕುಟ್ಟಿ, ಸೋ ಕ್ಯೂಟ್. ಯು ಗೈಸ್ nailed it and you guys killed it. Thank you. Thank you so much guys. Thanks a lot. Thank you madam. Thank you madam. ಥ್ಯಾಂಕ್ ಯು ರಚಿ. ಗೈಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್. Thank you. ಈಗ ನಮ್ಮ ಭೂಮಿ. ನೆಕ್ಸ್ಟ್ ನೀವೇನೋ ಹೇಳಿದ್ರಲ್ಲ, ಅವ್ರಿಗೆಲ್ಲ ನಮ್ಮ ಹುಡುಗರಿಗೆ ಲವ್ ಲೆಟರ್ ಬರ್ಕೊಂಡ್ ಬನ್ನಿ ಅಂತ. ನಿನ್ನೆ ಹೇಳಿದ್ವಿ. ಹೌದು, ಬರ್ಕೊಂಡ್ ಬಂದಿದ್ದೀರಾ ವಾಯ್ಸ್?
ವಾವ್ ಮತ್ ಹೇಳ್ರು ಬಸು ನಿನ್ನಿಂದ ಸ್ಟಾರ್ಟ್ ಮಾಡೋಣ. ಒಲವಿನ ಒಲವೇ ರಚಿತಾ ರವರೇ. ನನ್ನ ಮನಸ್ಸಿನಲ್ಲಿಯೇ ನಿಮ್ಮ ರೇಖಾಚಿತ್ರವನ್ನು ಚಿತ್ರಿಸಿರುವೆ. ರೇಖೆಗಳು ಅಂಕುಡೊಂಕಾಗಿದ್ದರೆ ದಯವಿಟ್ಟು ಕ್ಷಮಿಸಿ, ಏಕೆಂದರೆ ನಾನು ರೇಖಾಗಣಿತದಲ್ಲಿ ಸ್ವಲ್ಪ ವೀಕು. ನೀವು ಹೊಟ್ಟೆ ತುಂಬ ಊಟ ಮಾಡಿ ಕೈ ತೊಳೆಯಲು ಹೋದಾಗ ಸಿಂಕ್ ಇಲ್ಲದಿದ್ದರೆ ನನಗೆ ಹೇಳಿ, ನಾನು ಸಿಂಕ್ ಆಗ್ತೀನಿ. ನಿಮ್ಮ ಪ್ರೇಮದ ಬಯಕೆಗಳಿಗೆ ನಾನೇ ರಾಜ, ಏಕೆಂದರೆ ನಾನು ಬಸವರಾಜ. ನಿಮಗೆ ಗೊತ್ತೇ ನನ್ನ ಪ್ರತಿಭೆ? ನಿಮ್ಮ ತುಟಿಯಲ್ಲಿರುವ ಹನಿಯಿಂದಲೇ ನಾನು ಹನಿ ಕೇಕ್ ತಯಾರಿಸಿಕೊಡುವೆ. ನಿಮ್ಮ ಪ್ರೇಮ ಜ್ವರಕ್ಕೆ ನಾನೇ ಚುಚ್ಚುಮದ್ದಾಗಿರುವೆ. ನನ್ನನ್ನು ದೂರ ತಳ್ಳದಿರಿ. ನಾವು ದೂರ ಇದ್ದಷ್ಟು ನಮ್ಮ ಪ್ರೀತಿ ಪವಿತ್ರ ಅನ್ನೋದಾದರೆ ಹೇಳಿ, ಆ ಪವಿತ್ರಳನ್ನು ದೂರ ಬಿಟ್ಟು ಬರುವೆ. ನೀವು ನನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳಬೇಕಾಗಿಲ್ಲ, ಅಪ್ಪಿಕೊಂಡರೂ ಸಾಕು. ನಾನು ರಾಗಿ ಹಿಟ್ಟು, ನೀವು ಗೋಧಿ ಹಿಟ್ಟು, ನಮ್ಮ ಬದುಕು ಸೂಪರ್ ಹಿಟ್ಟು. ಏಕೆಂದರೆ ನೀವು ಯಾವಾಗಲೂ ನೀಡಿಟ್ಟು ಕಿಲ್ಡಿಟ್ಟು. ನಿಮಗೆ ಸಿಂಕ್ ಆಗಲು ಬಯಸುತ್ತಿರುವ ಯಾವಾಗಲೂ ನಾನ್ ಸಿಂಕ್ ಬಸವರಾಜ್. ಸೂಪರ್ ಬಸ್ಸು. ನಿಜವಾಗಿ ಯಾರು ಬರ್ದಿರೋದು? ನಾನೇ ಬರ್ದು. ಸಾಕಾರಾಗಿ ಬರ್ದಿದ್ಯಾ? ಸೀರಿಯಸ್ ಆಗಿ ಹೇಳ್ತೀನಿ ಕಣೋ, ಫಸ್ಟ್ ಲವ್ ಲೆಟರ್ ಕಣೋ ಇದು ನನ್ಗೆ. ಒಮ್ಮೆ ಒಂದ್ ನಿಮಿಷ, ಏನ್ ಅದ್ಭುತ! ಚಿಂಕು ಇಟ್ಟು ಕಲ್ಸ್ಕೊಂಡು ಪ್ರೀತಿ ಎಲ್ಲ ಇದ್ದಲ್ಲೇ ಪ್ರೀತಿಯಿಂದ ಬರ್ದಿರೋದು. ಅದು ನಾನ್ ಸಿಂಕ್, ಅದು ಅದಕ್ಕೆ ಸಿಂಕ್ ಆಗ್ತಿರೋದು. ಬಸ್ಸು ಥ್ಯಾಂಕ್ ಯು ಮೇಡಮ್. ನಾ ಕ್ಯಾಚ್ ಹಾಕೋಬಿಟ್ಟಿನಿ ಅದನ್ನ. ನೆಕ್ಸ್ಟ್ ಚಿಲ್ಲ. ಅಚ್ಚುಮೆಚ್ಚಿನ ನನ್ನ ರಚ್ಚುವಿಗೆ. ಒಂದು ಅನ್ನದ ಅಗಳು ಸಾಕಂತೆ, ಅನ್ನ ಬೆಂದಿದೆಯೋ ಇಲ್ಲವೋ ಎಂದು ನೋಡಲು. ನಿಮಗಾಗಿ ಕಾದು ನೊಂದು ಪೂರಾ ಬೆಂದಿರುವ ಈ ಹೃದಯದ ಮಾತು ನಿಮಗಿನ್ನೂ ಕೇಳಿಸಿಲ್ಲವೇ? ಪ್ರತಿ ಸಲ ಈ ಸ್ಟೇಜ್ ಮೇಲೆ ಹತ್ತಿದಾಗಲೂ ನನಗೊಂದು ದೊಡ್ಡ ಪ್ರಶ್ನೆ ಕಾಡುತ್ತದೆ, ಈಗ ಸ್ಕಿಟ್ ಮಾಡ್ಲೋ ಅಥವಾ ಸಿಕ್ಕಷ್ಟು ಸಮಯ ನಿಮ್ಮನ್ನೇ ನೋಡ್ತಾ ಇರ್ಲೋ ಅಂತ. ಹೇಗೋ ಅದು ಇದು ಡೈಲಾಗ್ ಹೇಳಿ ಸ್ಕಿಟ್ ಮುಗಿಸ್ತೀನಿ. ಕಮೆಂಟ್ಗೆ ನಿಂತಾಗ ನಿಮ್ಮ ಕಣ್ಣು ಕಮ್ ಕಮ್ ಚಿಲ್ಲರ್ ಎಂದು ಕರೆದಂತಾಗುತ್ತದೆ. ನೀವು ಚಿಲ್ಲರ್ ಅಂದಾಗಲೆಲ್ಲ ನನ್ನ ಎದೆಯಲ್ಲಿ ಒಂದೊಂದೇ ಪ್ರೇಮದ ಪಿಲ್ಲರ್ ಕಟ್ಟುತ್ತಲೇ ಹೋಗುತ್ತೇನೆ. ಗ್ಯಾಲರಿಲಿ ಕೂತಾಗಲೂ ಅಷ್ಟೇ, ನನ್ನ ಮನಸ್ಸಿನ ಗ್ಯಾಲರಿ ತುಂಬಾ ನಿಮ್ದೇ ಫೋಟೋ. ಬಿಂದ್ಯಾರಾಮ್, ನಿಮ್ಮ ಕಣ್ಣು ಪ್ರತಿ ಸಲ ನನ್ನ ನೋಡಿದಾಗ ನನಗೆ ಬಂದ್ಯಾರಾಮ್ ಎಂದು ಕೇಳಿದಂತೆ ಭಾಸವಾಗುತ್ತದೆ. ನೀವೊಮ್ಮೆ ಈ ಬಡಪಾಯಿ ಹೃದಯಕ್ಕೆ ಜೊತೆಯಾಗಿ ಸತ್ತ ಮೇಲೆಯೂ ಬದುಕುತ್ತೇನೆ. ಸಿಗದೆ ಹೋದರೆ ಬದುಕಿದ್ದು ಸತ್ತಿರುತ್ತೇನೆ. ನನ್ನ ಪ್ರತಿ ಸ್ಕಿಟ್ಟಿನ ನಿರ್ಣಾಯಕಿಯೇ, ನನ್ನ ಪವಿತ್ರ ಪ್ರೇಮಕ್ಕೊಂದು ನಿರ್ಣಯ ಕೊಡು. ನೀವಿಲ್ಲದ ಬದುಕು ಅನಿಶ್ಚಿತ, ಅನಿರ್ವಿತ, ಅಖಚಿತ. ನಿಮಗಾಗಿ ಸದಾ ಕಾಯುತ್ತಿರುವ ಲವರ್ ಆಪ್ ರಚಿತಾ. ಚಿಲ್ಲ, ಏನೋ ಇದು ಕಾಂಪಿಟೇಷನ್. ಆಸಮ್ ಮ್ಯಾನ್. ವಾವ್, ಜಸ್ಟ್ ವಾವ್ ಚಿಲ್ಲ, ಆಸಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೀತಾರಾಮ, ಯಾವ್ದೋ ಗಿಫ್ಟ್ ಶಾಪ್ ಅಲ್ಲಿ ತಗೊಂಡ್ಬಂದವ್ ಮೇಡಮ್ ಅದನ್ನ. ಪ್ರತಿ ಎಪಿಸೋಡ್ ನೀವು ನನ್ನ ಕಣ್ಮುಂದೆ ಇದ್ರು, ನೀವು ನನ್ನ ಪಕ್ಕದಲ್ಲಿ ಇಲ್ಲ, ನನ್ನ ನೋವು ನನ್ನ ಕಾಡ್ತಾ ಇರುತ್ತೆ ಮೇಡಮ್. ನೀವಂದ್ರೆ ನಂಗೆ ಎಷ್ಟಿಷ್ಟ ಗೊತ್ತಾ ಮೇಡಮ್? ನೀವ್ ಬೇಜಾರ್ ಮಾಡ್ಕೊಂಡ್ರೆ ನಾನು ಸತ್ತೋಗ್ತೀನಿ. ಬೇಜಾರು ಮಾಡ್ಕೊಳಮ್ಮ, ಒಮ್ಮೆ ಬೇಜಾರು ಮಾಡ್ಕೊ. ನಾನ್ ನೋಡ್ಬೇಕು ಲಾಗಿಲ್ಲ, ನಾನ್ ನೋಡ್ಬೇಕು. ಒಮ್ಮೆ ಬೇಜಾರು ಮಾಡಿ. ಬೇಜಾರ್ ಮಾಡ್ಕೊಳ್ಳಿ. ಲಾಸ್ಟ್ ಎಪಿಸೋಡ್ ನೀವು ಕಣ್ಣೀರ್ ಹಾಕಿದ್ರಿ, ಅವತ್ತೇ ಸತ್ತೋಗೋಣ ಅನ್ಕೊಂಡಿದ್ದೆ ಮೇಡಮ್. ಆದ್ರೆ ನಾನ್ ಸತ್ರೆ ನನಗಿಂತ ಹೆಚ್ಚಾಗಿ ನಿಮ್ಮನ್ನ ಯಾರು ನೋಡ್ಕೊಳಕ್ ಆಗಲ್ಲ ಅಂತ ಹಿಂತಿರುಗಿ ನಾವು ಸಾಯ್ಬೇಕಷ್ಟೇ. ನೋಡಿ ಮೇಡಮ್, ಈ ಡೈಲಾಗ್ ಕೇಳಿದ್ರೆ ಎಲ್ರು ಸಾಯ್ತಾರೆ ಬಿಡು. ದಿಸ್ ಇಸ್ ಮೈ ಔಟ್ ಗೋಯಿಂಗ್ ಕಾಲ್. ನಿಮ್ಮ ಇನ್ಕಮಿಂಗ್ ಕಾಲ್ಗೋಸ್ಕರ ಜೀವನ ಪೂರ್ತಿ ಕಾಯ್ತಾ ಇರ್ತೀನಿ ನಾನು. ಐ ಲವ್ ಯು, ಲವ್ ಯು, ಲವ್ ಯು ಫಾರ್ ಎವರ್. ಇದು ಪ್ರೇಮದ ಪತ್ರತೆ ಅಲ್ಲ,
ಸಾಯಕ್ ಮುಂಚೆ ಬರ್ದಿಟ್ ಪತ್ರ ತರ ಆಯ್ತಾ ಇದು ನನ್ನ ಜೀವ ಅಯ್ಯೋ ನೋಡು ಅಕ್ಕ ಪಕ್ಕ ನೋಡು ಸ್ವಲ್ಪ ನಿಮ್ ಫೋನ್ ಬರ್ನಿಲ್ಲ ಅಂದ್ರೆ ಮೇಡಮ್ ಸಾಯೋವರೆಗೂ ಇದೇ ಸ್ಟುಡಿಯೋ ಮುಂದೆನೇ ಇರ್ತಾನೆ. ಅಖಿಲೇಶ್ ಕಮಾನ್. ಕೆಲವರು ಹುಡುಗಿರ್ನ ಪಟಾಯಿಸ್ಬೇಕು ಅಂತ ತಾಯಿ ದೇವ್ರ ಹತ್ರ ಕಾಫಿ ಮಾಡ್ಕೊ ಬಂದು ಕೊಡ್ತಾರೆ. ಆದ್ರೆ ನಾನ್ ನಿಮ್ಮನ್ನ ಪಟಾಯಿಸ್ಬೇಕು ಅಂತ ದೇವ್ರ ಹತ್ರ ಪೂಜೆ ಮಾಡಿಸ್ಕೊಂಡ್ ಬಂದಿದ್ದೀನಿ. ಇದೇ ನನ್ನ ಮೊದಲ ಪ್ರೇಮ ಪತ್ರ. ಬಾಯಾರಿದವರಿಗೆ ಬಾವಿಯಂತೆ ಕಾಣೋ ಆ ನಿನ್ನ ಕೆನ್ನೆಯ ಗುಳಿಗೆ, ಬಾಯಾರಿದವನಿಗೆ ಬಾವಿಯಂತೆ ಕಾಣೋ ಆ ನಿನ್ನ ಕೆನ್ನೆಯ ಗುಳಿಗೆ, ನೋಟಿಲ್ಲದಿದ್ರು ನಿಮ್ಮನ್ನು ಶ್ರೀಮಂತನಾಗಿಸೋ ಆ ನಿಮ್ಮ ನೋಟದ ಗಳಿಗೆ. ಇನ್ಯಾಕ್ ತಡ, ಇವರೆಲ್ರಿಗೂ ಹಾಕ್ಸೋಣ ನನ್ನ ಮದುವೆಯ ಹೋಳಿಗೆ. ಮಜಾ ಭಾರತ ಶುರು ಆಗೋಕ್ಕಿಂತ ಮುಂಚೆ ನೀವ್ಯಾರೋ ನಾನ್ಯಾರೋ, ಆದ್ರೆ ಮಜಾ ಭಾರತ ಶುರು ಆದ್ಮೇಲೆ ನೀವು ನೀವಲ್ಲ, ನಾನು ನಾನಲ್ಲ. ಆದ್ರೆ ಮಜಾ ಭಾರತ ಮುಗಿದ್ಮೇಲೆ ನಾನೇ ನೀವು, ನೀವೇ ನಾನು. ವಿನೋದ ಬರ್ದಿಲ್ಲಣ್ಣ. ನಿಮ್ಗೆ ಲವ್ ಲೆಟರ್ ಬರೆಯಕ್ಕೆ ಪದಗಳೇ ಸಾಕಾಗ್ತಾ ಇಲ್ಲ, ಹೆಂಗ್ ಬರೀಲಿ? ನಿನಗೆ ಬರೆಯಕ್ ಬರಲ್ಲ ನಾನು. ನನ್ನನ್ನ ಅರ್ಥ ಮಾಡ್ಕೊಂಡವ್ರು ನೀವು ಒಬ್ರು ನೋಡಿ. ಓಕೆ ಬಾಯ್ಸ್. ಅಲ್ಲ ಗೂಗಲ್ ಅಲ್ಲಿ ಅದೇ ಟೈಪ್ ಮಾಡ್ತಿದೆ ಗೊಬ್ಬರ. ಅಲ್ಲ ರಚಿ, ನನಗ್ ಲವ್ ಲೆಟ್ರೇ ಬಂದಿಲ್ಲ ಅಂತ ಹೇಳ್ತಿದ್ರಲ್ಲ, ಇವಾಗ ಒಂದಕ್ಕಿಂತ ಒಂದ್ ಸೂಪರ್ ಆಗಿರೋ ಲವ್ ಲೆಟರ್ಗಳು ಬಂದಿದೆ. ಇಷ್ಟ ಆಯ್ತಾ? ಖಂಡಿತವಾಗ್ಲೂ ತುಂಬಾನೇ ಇಷ್ಟ ಆಯ್ತು. ನಾನು ಯಾರ ಲವ್ ಲೆಟರ್ ಇಷ್ಟ ಆಯ್ತು ಹಾ, ನಿಮ್ಗೆ? ಯಾರದು ಇಷ್ಟ ಆಯ್ತು? ಇದು ಹೇಳಕ್ ಸಾಧ್ಯ ಇಲ್ಲ. ಅಲ್ಲಲ್ಲ, because ಹೇಳ್ಬೇಕು ಖಂಡಿತ ಇಲ್ಲ, ಹೇಳಿ. ಒಬ್ರೊಬ್ರು ಒಂದೊಂದ್ ರೀತಿಲಿ ಇಂಪ್ರೆಸ್ ಮಾಡಿದ್ದಾರೆ. ಅಖಿಲೇಶ ವಿತ್ ಮ್ಯೂಸಿಕ್ ಜೊತೆಗೆ ಅದು ಹೆಂಗ್ ಕನ್ವೆ ಮಾಡ್ತೀಯ ಅನ್ನೋದು ಮ್ಯಾಟರ್ ಆಗುತ್ತೆ. ಅಂಡ್ ನಮ್ಮ ನಾನ್ ಸಿಂಕ್ ಅವನು ಎದ್ದು ಲೆಟರ್ ಇಟ್ಕೊಂಡಿದ ತಕ್ಷಣ ನಂಗೆ ಗೊತ್ತಾಯ್ತು ಏನೋ ಒಂದು ನಾನ್ ಸಿಂಕ್ ಆಗಿರುತ್ತೆ. ಸಮ್ಟೈಮ್ಸ್ ಲೈಫಲ್ಲಿ ನಾನ್ ಸಿಂಕ್ಗೆ ಮಜಾ ಕೊಡೋದು, ವರ್ಕೌಟ್ ಆಗೋದು. ಸೊ ಇನ್ ದ್ಯಾಟ್ ವೇ ಎಸ್, ನಂಗೆ ನಮ್ಮ ಬಸ್ಸು ಕೊಟ್ಟಿದ್ದಂತ ಲವ್ ಲೆಟರ್ ಅದ್ಭುತ, ಬ್ಯೂಟಿಫುಲ್. ಆ್ಯಂಡ್ ನಮ್ಮ ಚಿಲ್ಲರ್ ಅವನದೇ ಆದಂಥ ಒಂದು ಸ್ಟೈಲ್ ಇದೆ. ಆ್ಯಂಡ್ ಆ ಶೈಲಿ ಇದೆಯಲ್ಲ, ಅವ್ನು ಬರೆಯುವಂಥ ಒಂದು ಪದಗಳಾಗಿರ್ಬೋದು, ಆ ಕನ್ನಡ ಪದಗಳು ತುಂಬಾನೇ ಅರ್ಥ, ಅಂದರೆ ಒಂದು ಪದಗಳು ನಂಗೆ ಅರ್ಥ ಆಗಿಲ್ಲ, ಅದನ್ನ ನೀನು ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತೀಯ. ಅದೇ ಥರ ಜೀವನನೂ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತಾನೆ ಅವನು ಇಷ್ಟಪಡೋ ಹುಡುಗಿನ. ಇನ್ ದ್ಯಾಟ್ ವೇ ಐ ರಿಯಲಿ ಲವ್ ಚಿಲ್ಲರ್ಸ್ ಲೆಟರ್. ಅದಾದ್ಮೇಲೆ ಸೀತಾರಾಮ ಹೆಂಗೆ ಅಂದರೆ ಅವನು ಲೆಟರ್ ನೋಡ್ಕೊಂಡು ಹೇಳಿಲ್ಲ, ಅವನು ಸ್ಟ್ರೈಟ್ ಆಗಿ ಡೈರೆಕ್ಟ್ ಆಗಿ ಹೇಳ್ದ, ವಿಚ್ ಇಸ್ ರಿಯಲಿ ಗುಡ್. ಆಲ್ವೇಸ್ ಬಿ ಲೈಕ್ ದ್ಯಾಟ್. ಐ ಲವ್ ಯು ಆಲ್. ಥ್ಯಾಂಕ್ ಯು ಗುರುಜಿ. ರಚಿ, ಈ ವಾರದ ಎಲ್ಲಾ ಸ್ಕಿಟ್ಗಳನ್ನ ನಾವು ನೋಡಾಯ್ತು. ಸೊ ಈಗ ಈ ವಾರದ ಅತ್ಯುತ್ತಮ ಸ್ಕಿಟ್ ಹಾಗೂ ಮಜಾಧಿಪತಿ ಯಾರು ಅಂತ ತಿಳ್ಕೊಳ್ಳೋ ಟೈಮ್. ದಯವಿಟ್ಟು ಇಬ್ರು ವೇದಿಕೆ ಮೇಲೆ ಬರ್ಬೇಕು. ಓಕೆ ಗುರುಜಿ, ಈ ವಾರದ ಅತ್ಯುತ್ತಮ ಸ್ಕಿಟ್ ಯಾವುದು? ಕೋಮಲ ಕೋಮಕೋಡ್ಲು ಕೋಮಗೆ ಹೋಗ್ಬಿಟ್ಲು. ಈ ವಾರದ ಅತ್ಯುತ್ತಮ ಸ್ಕೆಚ್. ಸ್ವಾಮಿ ದೊಡ್ಡೋರ್ ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ, 100 ಕಾಲ ನಾವು ಬಾಳೋದಕ್ಕೆ ಇದುವೇ ಮಾರ್ಗ. ಫ್ಯಾಮಿಲಿ ಮಂದಿ ಸೇರಿಕೊಂಡು ಟಿವಿ ಮುಂದೆ ಕೂತುಕೊಂಡು ಅಜ್ಜ ಅಜ್ಜಿ ಮಮ್ಮಿ ಡ್ಯಾಡಿ ಅಂಕಲ್ ಆಂಟಿ ಎಲ್ಲನಲ್ಲಿ ದಾಡಿ ಮಜಾ ಮಾಡುವ. ಮಜಾ ಭಾರತ, ಮಜಾ ಭಾರತ. ಓಕೆ ರಚಿ, ಈಗ ಈ ವಾರದ ಮಜಾಧಿಪತಿ ಯಾರು ಅಂತ ತಿಳ್ಕೊಳ್ಳೋ ಟೈಮ್. ಎಸ್, ಯಾರು ಈ ವಾರದ ಮಜಾಧಿಪತಿ? ಶಿವ.
ನಗ್ತಿರೋರ್ಗೆಲ್ಲ ಪಕ್ಕ ಬಂತು ಮಜಾಧಿಪತಿ ಅಂತೆ ಬೆಸ್ಟ್ ಕಿಟ್ಟು ಅಂತ. ನನ್ ಪ್ರೀತಿಗೆ ಏನಾಯ್ತು ಅಂತ ಯಾರು ಏನು ಹೇಳಲೇ ಇಲ್ಲ. ಅದು ರಚಿನೇ ಹೇಳ್ಬೇಕು. ನನ್ ಬಳೆ ಕಾಯ್ತೈತೆ. ಮಾದೇಶ ಮಾದೇಶ್ವರ ಹೋಗೆ, ಮಾದೇಶ್ವರ ಹೋಗೆ. ರಚ್ಚಿ ಒಪ್ಕೊಂಡ್ಬಿಟ್ರಾ? ಹೆಂಗೆ ನಾವು ಬ್ಯಾಟೆ ಮಂದಿ ಆದ್ರು ಬಾಳ ಒಳ್ಳೆಯವ್ರು ಇವ್ರು. ಮನ್ಸು ಬಾಳ ಚಿಂದಂಗೈತೆ, ಚಿನ್ನಗಂಗೈತೆ. ಜ್ವರ ಚಪ್ಪಾಳೆ ಹೊಡಿರಿ ಒಪ್ಕೊಂಡವ್ರೆ. ಗುರುಜಿ, ಇವತ್ತು ನಮ್ಮ ಜೋಗಿ ಮಾದೇಶ್ ಅವರು ಇಲ್ಲಿದ್ದಾರೆ. ಸೊ ಎಪಿಸೋಡ್ ಓಪನಿಂಗ್ ನಲ್ಲಿ ನಾವೆಲ್ಲರೂ ಜೋಗಿ ಹಾಡಿಗೆ ಕುಣಿದ್ವಿ. ಆದ್ರೆ ನಮ್ಮೆಲ್ರು ನಿಜವಾಗ್ಲೂ ಕುಣಿಸಿದ್ದು ನಿಮ್ಮ ಮ್ಯೂಸಿಕ್ ಅಂತ ಅಂದ್ರೆ ತಪ್ಪಾಗಲ್ಲ. ಸೊ ಜೋಗಿ ಸಿನಿಮಾ ಬಂದು 15 ವರ್ಷ ಆದ್ರೂ ಕೂಡ ಇವತ್ತಿಗೂ ಆ ಹಾಡನ್ನ ನಾವು ಗುಣಕ್ತಾನೆ ಇರ್ತೀವಿ. ಸೊ ಅಂತ ಒಂದು ಟ್ರೆಂಡ್ ಸೆಟ್ಟಿಂಗ್ ಹಾಡನ್ನ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಸೊ ಆ ಒಂದು ಮೆಮೊರೀಸ್ ನ ನಮ್ಮ ಹತ್ರ ಹಂಚ್ಕೊಳ್ಳಿ ಗುರುಜಿ. ಇಲ್ಲ, ಒಂದು ಸಕ್ಸಸ್ಗೆ ಕಾರಣ ಅಂತ ಇಲ್ಲ, ಇಟ್ ಹ್ಯಾಪನ್ಸ್. ನಮ್ಮ ಪ್ರೇಮ್ ಲೈನ್ ಚೆನ್ನಾಗಿ ತಕೊಂಡಿದ್ರು. ನಮ್ಮ ಲವ್ ಮತ್ತು ಮದರ್ ಸೆಂಟಿಮೆಂಟ್ ಮತ್ತೆ ರೌಡಿಸಮ್ ಅದು ಯಾರು ಟಚ್ ಮಾಡಿರ್ಲಿಲ್ಲ. ನಮ್ಮ ಶಿವಣ್ಣ ಮತ್ತೆ ನಮ್ಮ ಅರುಂಧತಿ ನಾಗ್ ಅವ್ರ ಅಭಿನಯ ನಾನು ಹೇಳ್ಬೇಕಂದ್ರೆ ಸಾಟಿನೇ ಇಲ್ಲ ಅದಕ್ಕೆ. ಅಣ್ಣವರು ರಜನಿಕಾಂತ್ ಇಬ್ರು ನೋಡಿ ತುಂಬಾ ಖುಷಿ ಪಟ್ಟ ಚಿತ್ರ ಇದು. ಟೋಟಲ್ ಒಂದು ಸಕ್ಸಸ್ ಆಗುವಾಗ ಎಲ್ರಿಗೂ ಒಂಥರ ಒಂದು ಖುಷಿ ಇರುತ್ತೆ. ನಾನು ಯಾವತ್ತು ಎಷ್ಟೇ ಸಕ್ಸಸ್ ಕೊಟ್ಟರು ಇದು ನನ್ನ ಒಂದು ಮ್ಯೂಸಿಕ್ ಇದೊಂದು ಗರಿ ಅಂತ ಹೇಳಬೇಕು. ಜೋಗಿ ಇಸ್ ಡೆಫಿನೆಟ್ಲಿ ಆಲ್ ಟೈಮ್ ಹಿಟ್. ನನಗೆ ಫಸ್ಟ್ ಟೈಮ್ ನನ್ನ ಫೋಕ್ ಟ್ಯಾಲೆಂಟು ಅಷ್ಟೇ ಗುರುಕಿರಣ್ ವೆಸ್ಟರ್ನ್ ಅಂತಲೇ ಇತ್ತು. ಆಪ್ತಮಿತ್ರ ಬರುವಾಗ ಕ್ಲಾಸಿಕಲ್ ಮಾಡ್ತಾನೆ ಅಂತು, ಈ ಚಿತ್ರ ಬರುವಾಗ ಫೋಕ್ ಮಾಡ್ತಾನೆ ಅಂತ ಅನಿಸ್ತು. ಇದೆಲ್ಲ ಕಷ್ಟ. ಆಮೇಲೆ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ. ಈಗ ಏನು ಕೊಟ್ಟರು ಗುರುಕಿರಣ್ ಕೊಡ್ತಾನೆ ಬಿಡು ಅಂತ ಬರುತ್ತೆ. ಬಟ್ ಈ ಚಿತ್ರನೂ ನನಗೆ ಫೋಕ್ ದಾಟಿಯಲ್ಲಿ ಮಾಡಿದ ಸಾಂಗಿಗೆ ಐ ಥಿಂಕ್ ಒಳ್ಳೆ ಅಪ್ರಿಷಿಯೇಷನ್ ಬಂದು ಐ ಥಿಂಕ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಸಾಂಗ್ ಎಲ್ಲೋ ಜೋಗಪ್ಪ ತುಂಬ ಕಡೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೀಮಿಕ್ಸ್ ಮಾಡಿದ್ದಾರೆ, ಈ ಪೋರ್ಷನ್ಸ್ ತಗೊಂಡಿದ್ದಾರೆ ಈ ಹಾಡಿದ್ದು. ಸೊ ರಿಯಲಿ ಪ್ರೌಡ್ ಆಫ್ ದ ಫಿಲ್ಮ್. ಇಟ್ಸ್ ಅ ಟೋಟಲ್ ಟೀಮ್ ವರ್ಕ್. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಸೊ ನಮ್ಮ ಗುರುಜಿಗೋಸ್ಕರ ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಸೊ ಈ ಎಲ್ಲ ಸೆಲೆಬ್ರೇಷನ್ಸ್ ಗಳ ಜೊತೆಗೆ ಈ ವಾರದ ಎಪಿಸೋಡ್ಸ್ ಗಳನ್ನ ಮುಗಿಸ್ತಾ ಇದ್ದೀವಿ. ಬದುಕಿನ ಕಷ್ಟಗಳನ್ನ ಮೀರಿ ಬದುಕೋನು ಯೋಗಿ, ಕಷ್ಟಗಳ ಸಮುದ್ರಗಳನ್ನ ಈಜಿ ಬದುಕೋನು ಜೋಗಿ. ಸೊ ಏನೇ ಕಷ್ಟ ಬಂದ್ರು ನಗು ಅನ್ನೋ ಆಯುಧ ಹಿಡ್ಕೊಂಡು ಹೋರಾಡೋಣ. ಟೆನ್ಷನ್ಗೆಲ್ಲ ಬಾಯ್ ಬಾಯ್ ಹೇಳೋಣ. ಮುಂದಿನ ವಾರ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೋಗಯ್ಯ